ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1133. ಈ ಚಾಪ್ಟರ್ನ ಹೆಸರು ಪ್ರೈಸ್ ಅಂತ. ಪ್ರೈಸ್ ಅಂದರೆ ಯಾವ ಥರ ಅಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒಂಥರ ಹೊಗಳೋದು ಅಥವಾ ಖುಷಿ ಪಡೋದು, ಆ ಥರ ಪ್ರೈಸ್ ಅಂತ. ಪ್ರೈಸ್ ಅಲ್ಲ, ಪ್ರೈಸ್ ಅಂತ. ಈ ಚಾಪ್ಟರ್ ನಾವು 1133 ಚಾಪ್ಟರ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಈಗ ನಮಗೆ ಸ್ಟಾರ್ಟಿಂಗಲ್ಲಿ ಸಿಗೋದು ಇಟ್ಸ್ ಯಮಾಟೋ ಕವರ್ ಪೇಜ್ ಸ್ಟೋರಿ. ಓಕೆನಾ? ಯಮಾಟೋ ಕವರ್ ಪೇಜ್ ಸ್ಟೋರಿ ನಮಗೆ ಫಸ್ಟ್ ನಮಗೆ ಇದು ಓದ್ ಚಾಪ್ಟರಲ್ಲಿ ಅವರು ಯಾಸಿಸ್ ಬ್ಲೇಡ್ ಸೋಲ್ಡ್ನ ಕದ್ದಿರೋನ್ನ ಹಿಡಿಯೋಕೆ ಹೋಗ್ತಾ ಇದ್ರು. ನೆಕ್ಸ್ಟ್ ಆಮೇಲೆ ಓಡನ್ ಪ್ರಿಸ್ಟಲ್ ಹತ್ರ ಅಲ್ಲಿ ಕೆಸಲ್ ಕಟ್ತಾ ಇದ್ರು, ಅಲ್ಲಿ ವೆಯ್ಟ್ ಮಾಡಿದ್ರು, ಕೆಸಲ್ ಕಟ್ತಿದ್ದಾರೆ ಯಾರು ಅಂತ ನೋಡಿದ್ರು. ಆಮೇಲೆ ನಮಗೆ ಫೈನಲಿ ಯಾರು ಈ ಥರ ಎಲ್ಲ ಕಿಡ್ನ್ಯಾಪ್ ಮಾಡ್ತಾ ಇರೋದು ಮತ್ತೆ ಎಲ್ಲ ಅಂತ ಗೊತ್ತಾಗತ್ತೆ. ಹೋಲ್ ಟೈಮು ನಿಮ್ಗೆ ಯಾರು ಅಂತ ನೆನಪಿಲ್ಲ ಅಂದರೆ ಅವನೊಂಥರ ಅವನ ಹೊಟ್ಟೆ ಮೇಲೆ ಸಿಂಹ ಇದೆ, ಅವನದ್ನೆಲ್ಲ ಅವನು ಮನುಷ್ಯನ ಥರ ಇರ್ತಾನೆ, ಹೊಟ್ಟೆ ಮೇಲೆ ಸಿಂಹ ಇರುತ್ತಲ್ಲ ಅವನು. ಇವಾಗ ಹೋಲ್ ಟೈಮ್ ಇವಾಗ ಒಟಾಮನ ಹಾಸ್ಟೇಜ್ ಆಗಿ ತಗೊಂಡ್ಬಿಟ್ಟಿದ್ದಾನೆ. ಇದೇ ಮೇನ್ ಇವಾಗ ಇಂಟ್ರೆಸ್ಟ್ ಆಗಿರೋದು. ಯಾಕಪ್ಪ ಅಂದರೆ ಅವ್ರು ಇವಾಗ ಆ ಸೋಡ್ ಕದ್ದವ್ರನ್ನ ಹಿಡಿಯೋಕ್ಕೆ ಅಂತ ಹೋಗ್ತಾ ಇರೋ ಟೈಮಲ್ಲೇ ಅಲ್ಲಿ ಸ್ಪೀಡು ಮುಂದೆ ಹೋಗಿದೆ. ಯಾಕಂದ್ರೆ ಸ್ಪೀಡಲ್ಲಿ ಅವಳು ತುಂಬ ಸ್ಪೀಡಾಗಿ ಮುಂದೆ ಹೋಗಿದ್ದು ಅಂತ ಅನ್ಸುತ್ತೆ. ಅವಳು ಮುಂದೆ ಹೋಗಿದ ತಕ್ಷಣಂಗೆ ಅವನು ಆ ಸ್ಪೀಡ್ ಮೇಲೆ ಅಲ್ವಯ್ಯ ಒಟಾಮ ಕೂತಿದ್ನ ಸ್ಪೀಡ್ನ ಒಟಾಮನ ಕಿತ್ಕೊಂಡ್ಬಿಟ್ಟು ಸ್ಪೀಡ್ಗೆ ಆ ಸಿಂಹದ ಬಾಯಿಯಿಂದ ಬ್ಲಾಸ್ಟ್ ಹಾಕ್ಬಿಟ್ಟು ಸ್ಪೀಡ್ನ ನಾಕ್ಔಟ್ ಮಾಡಿ ಬೀಳಿಸ್ಬಿಟ್ಟಿದ್ದಾರೆ. ಇವಾಗ ಹಾಲ್ಡಮ್ ಕೈಯಲ್ಲಿ ಒಟಾಮ ಇದ್ದಾಳೆ, ಅವ್ನ ಕತ್ತಿ ಎಲ್ಲ ಹಿಡ್ಕೊಂಡಿದ್ದಾನೆ. ಸಾಯಿಸ್ಬಿಡ್ತೀನಿ ಅಂತ ಹಾಸ್ಟೇಜ್ ಸಿಚುವೇಶನ್ ಎಲ್ಲ ಮಾಡ್ಕೊಂಡು ಇವಾಗ ಮಾಡ್ಕೊಂಡ್ರೆ ಯಮಾಟೋಗೆ ಫುಲ್ ಶಾಕ್ ಆಗಿದೆ. ಸ್ಪೀಡ್ ಬಿದ್ದಿತ್ತು ಮತ್ತೆ ಒಟಾಮ ಅವನ ಹಾಸ್ಟೇಜ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕೋವ ಮಾಡ್ಕೊಂಡಿದ್ದಾಳೆ. ಅವಳು ಶಾಕ್ ಆಗಿ ನಿಂತ್ಕೊಂಡು ನೋಡ್ತಿದ್ದಾಳೆ ನೆಕ್ಸ್ಟ್ ಏನ್ ಮಾಡೋದು ಅಂತ. ಆದ್ರೆ ಇದೇನ್ ಬಿಗ್ ಡೀಲ್ ಅಲ್ಲ ಯಮಾಟೋಗೆ, ಯಾಕಂದ್ರೆ ನಾವು ಕೈ ಹಿಡಿಸೋದೇನೆ ಫೈಟ್ ಆಡೋದು ನೋಡಿದೀವಿ ಯಮಾಟೋದನ್ನ. ಇವನೇನ್ ದೊಡ್ಡದಾಗೇನಿಲ್ಲ, ಇವನ್ನ ಆರಾಮಾಗಿ ಹೊಡೆದಾಕ ಹೋಗ್ಬೋದು ಯಮಾಟೋ. ಆದ್ರೆ ಮೇನ್ ಇರೋದು ಏನಪ್ಪ ಅಂದ್ರೆ ಅದಕ್ಕೆ ಹೆಂಗ್ ಮಾಡಕ್ ಆಗಬಲ್ಲ ಅಂತಾನೆ ಅವನಿಗೆ ಇವಾಗ ಒಟಾಮನ ಇವಾಗ ಹಾಸ್ಟೇಜ್ ಆಗಿ ತಗೊಂಡಿದ್ದಾನೆ. ಅದಕ್ಕೆ ಅವನ ಜೊತೆ ಫೈಟ್ ಆಗಲ್ಲ ಯಮಾಟೋ ಜೊತೆ ಅಂತ ಅವನಿಗೂ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಒಟಾಮನ ಹಾಸ್ಟೇಜ್ ಆಗಿ ತಗೊಂಡು ಅವ್ನಿಗೇನ್ ಬೇಕು ಇವಾಗ ಮಾಡಿಸ್ಕೊತಾನೆ. ಒಟ್ಟಲ್ಲಿ ಹಾಸ್ಟೇಜ್ ಸಿಚುವೇಶನ್ ಇದೀವಿ ನಾವು ಕವರ್ ಪೇಜ್ ಸ್ಟೋರಿಲಿನೇ. ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಆದ್ರೆ ಇವನನ್ನ ಇವಾಗ ಎಲ್ಲ ಕದ್ದಿರೋದು ಮತ್ತೆ ಇವನನ್ನ ಕಿಡ್ನಾಪ್ ಮಾಡಿರೋದು ಅಂತ ನಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಲ್ಲಿ ಯಾರು ಮೆನ್ಷನ್ ಮಾಡಿಲ್ಲ. ಅವನ ಜಾಸ್ತಿ ಸೋರ್ಸ್ ಎಲ್ಲ ಇದೆ ಕದ್ದಿರೋದು ಮತ್ತೆ ಕಿಡ್ನಾಪ್ ಮಾಡ್ತಾ ಇರೋದಲ್ಲ ಇವನೇ ಅಂತ. ನೋಡಕ್ ಹೋದ್ರೆ ಇವನೇ ಅಂತ ಅನ್ನಿಸ್ತಾ ಇದೆ, ಆದ್ರೆ ಕನ್ಫರ್ಮ್ ಅಂತೂ ನನಗಂತೂ ಆಗ್ತಾ ಇಲ್ಲ. ಇವನೇನ ಇರ್ಬೋದಾ ಇಲ್ಲ ಬೇರೆ ಇನ್ನೇನಾದ್ರೂ ಇರ್ಬೋದಾ, ಇವನ್ನೆಲ್ಲ ಮಧ್ಯದಲ್ಲಿ ಸಿಕ್ಕಿರ್ಬೋದಾ, ಇವ್ರಿಗೆ ಇವನೇನಾದ್ರು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹಾಸ್ಟೇಜ್ ಅಂತ ತಗೋತಿರ್ಬೋದಾ ಅಂತ ನನಗನ್ಸ್ತಾ ಇದೆ. ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಯಮಾಟೋ ಆರಾಮಾಗಿ ಹೊಡೆದಾಕೋಬೋದು. ಒಟ್ಟಿನಲ್ಲಿ ಇವಾಗ ಯಮಾಟೋ ಇವಾಗ ಹಾಸ್ಟೇಜ್ ಸಿಚುವೇಶನ್ ಇದ್ದಾರೆ. ಇವಾಗ ಒಟಾಮನ್ನು ಕಾಪಾಡಬೇಕು ಮತ್ತೆ ಅವನು ಹಿಡಿದು ಏನು ವಿಷಯ ಅಂತ ವಿಚಾರಿಸಬೇಕು. ಒಟ್ಟಿನಲ್ಲಿ ಇದಿಷ್ಟು ನಡೀತದೆ ಕವರ್ ಪೇಜ್ ಸ್ಟೋರಿಲಂತೂ. ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಏನೇನು ತೊಗೊಂಡೋಗ್ತಾರೆ ಓಡೋ ಸೆನ್ಸ್ ನೋಡ್ಬೇಕು ಇವಾಗ. ಓಕೆನಾ? ಇವಾಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಬಂದರೆ ನೆಕ್ಸ್ಟ್ಗೆ ಫಸ್ಟ್ ಪ್ಯಾನಲ್ ಅಲ್ಲೇ ನಮಗೆ ನಾವು ಎಲ್ಲಿ ನಿಲ್ಸಿದ್ವಿ ಎಲ್ಬಾಫ್ ಅಲ್ಲಿ, ಅಲ್ಲಿಂದ ಕಂಟಿನ್ಯೂ ಆಗಲ್ಲ. ನಾವಿವಾಗ 22 ಇಯರ್ಸ್ ಬ್ಯಾಕ್ ಹೋಗ್ತೀವಿ. 22 ಇಯರ್ಸ್ ಬ್ಯಾಕ್ ನರೇಟರ್ ಹೇಳ್ತಾರೆ 22 ಇಯರ್ಸ್ ಬ್ಯಾಕ್ ಅಲ್ಲಿ ಇನ್ಸಿಡೆಂಟ್ ನಡೀತು. ಏನ್ ಇನ್ಸಿಡೆಂಟು? ಒಹಾರಾ ಇನ್ಸಿಡೆಂಟ್ಸು ಎಲ್ಲರಿಗೂ ನೆನಪಿರುತ್ತೆ. ಸಖತ್ ಟ್ರಾಜಿಡಿಯಾಗಿ ಎಂಡ್ ಆಯ್ತು ಒಹಾರಾ ಇನ್ಸಿಡೆಂಟು. ಆದರೆ ಇನ್ಸಿಡೆಂಟ್ ಅಲ್ಲಿ ಅಲ್ಲಿನ CP9 ಹೆಡ್ ಆಗಿದ್ದಂಥವನೇ ಸ್ಪ್ಯಾಂಡಮ್ ಮರೀನ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸ್ಪ್ಯಾಂಡಮ್ಮೇ ಹೆಡ್ ಆಗಿರ್ತಾನೆ. ಆ ಸ್ಪ್ಯಾಂಡಮ್ಗೆ ಇವಾಗ ಅವನಿಗೆ ಫುಲ್ ಬೇಜಾರಾಗಿದ್ದೇನಪ್ಪ ಅಂದ್ರೆ ನಿಕೋ ರಾಬಿನ್ನ ಹಿಡಿಯಕ್ಕಾಗಿಲ್ಲ, ಪೂರ್ತಿ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ. ಮತ್ತೆ ಅದಕ್ಕೋಸ್ಕರ ಅವನು ಇದನ್ನ ಇಡೀ ವರ್ಲ್ಡ್ ಮೇಲೇನೆ ಮುಚ್ಚಿಕ್ಕಿ ಈ ವರ್ಲ್ಡ್ಗೆ ಯಾವ ಪೂರ್ತಿ ವಿಷಯ ನಾವು ಗೌರ್ಮೆಂಟ್ ಅವರು ಪೂರ್ತಿ ನೀಟಾಗಿ ಕೆಲಸ ಮಾಡಿಲ್ಲ ಅಂತ ಗೊತ್ತಾಗ್ದೇನೆ ಹಾಗೇನೆ ಕೆಲಸ ಮುಗಿಸ್ಕೋಬೇಕು ಅನ್ನೋದಕ್ಕೇನೆ ಅವನಿವಾಗ ನಿಕೋ ರಾಬಿನ್ ಮೇಲೆ 79 ಮಿಲಿಯನ್ ಬ್ಯಾರಿಸ್ ಅಷ್ಟು ಬೌಂಟಿ ಹಾಕ್ಬಿಟ್ಟು ಅವಳು ಇನ್ನು 8 ವರ್ಷದ ಹುಡುಗಿಗೆ 79 ಮಿಲಿಯನ್ ಬ್ಯಾರಿಸ್ ಬೌಂಟಿ ಹಾಕಿ ಅವಳೊಬ್ಳು ಡೆವಿಲ್ ಚೈಲ್ಡು, ಅವಳಿಗೆ ಸಿಕ್ಕಾಪಟ್ಟೆ ಎಲ್ಲ ಮ್ಯಾಜಿಕ್ ತರ ಎಲ್ಲ ಮಾಡ್ಬಿಡ್ತಾಳೆ, ಅವಳು ರಾಕ್ಷಸಿ ಆ ಥರ ಎಲ್ಲ ಅಂದ್ಬಿಟ್ಟು ಅವಳ ಮೇಲೆ ಬೌಂಟಿ ಹಾಕ್ಬಿಟ್ಟು ಇವಾಗ ಅವಳನ್ನ ಹುಡುಕ್ಸಕ್ಕೆ ಅಂತ ಪ್ಲಾನ್ ಹಾಕಿರೋದು ಇದೇ ಸ್ಪ್ಯಾಂಡಮ್. ಓಕೆನಾ? ಈ ಸ್ಪ್ಯಾಂಡಮ್ ಫುಲ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲಾ ಕಡೆ ಬೌಂಟಿ ಎಲ್ಲ ಹಾಕಿ ಜನನ ಎಲ್ಲರಿಗೂ ಹೇಳ್ತಿದ್ದಾನೆ. ಇವಳು ಸಿಕ್ಕಾಪಟ್ಟೆ ಡೆವಿಲ್ ಚೈಲ್ಡ್ ಇವಳನ್ನೇನಾರ ಸಿಕ್ಕರೆ ನೀವು ಕರೆಕ್ಟಾಗಿ ಹಂಗೆ ಸಡನ್ ಆಗಿ ನೀವು ಇನ್ಫಾರ್ಮ್ ಮಾಡ್ಬೇಕು ನಮ್ಗೆ ಅಂತೆಲ್ಲ ಪೂರ್ತಿ ಎಲ್ಲರಿಗೂ ಜನಕ್ಕೆಲ್ಲ ಹೇಳ್ತಿದ್ದಾನೆ. ಅದೇ ತರನು ಜನನೂ ಫಾಲೋ ಮಾಡ್ತಾ ಇದ್ದಾರೆ. ಜನ ಇವ್ರು ಯಾರು ನೋಡಿದ ತಕ್ಷಣ ನಿಕೋ ರಾಬಿನ್ನ ನಾನು ನೋಡಿದೆ ಆ ಹುಡುಗಿನ ನಿಕೋ ರಾಬಿನ್ನ, ಅವಳ ಕಣ್ಣೆಲ್ಲ ಒಂಥರ ಕೆಟ್ಟದಾಗಿ ಇನ್ನೇನು ಯಾರನ್ನೋ ಸಾಯಿಸಿರೋ ತರ ಇದ್ದಾಳೆ ಅಂತ ಎಲ್ಲರೂ ಜನನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ
ಒಬ್ರು ಕ್ವಶನ್ ಮಾಡ್ತಿಲ್ಲ. 8 ವರ್ಷದ ಹುಡುಗಿಗೆ ಯಾಕೆ ಈ ತರ ಬೌಂಟಿ ಹಾಕಿದೀರಾ, ಏನ್ ವಿಷಯ, ಯಾಕೆ ಡೆವಿಲ್ ತೇಜ್ ಅಂತ ಕರೀತಾರೆ, ಏನು ಕೇಳಿಲ್ಲ. ಅವಳಿಗೆ ಇರೋ ಡೆವಿಲ್ ಫ್ರೂಟ್ ಅಂತಾನೆ ಅವಳಿಗೆ ಮ್ಯಾಜಿಕ್ ಎಲ್ಲ ಮಾಡ್ಬಿಡ್ತಾಳೆ, ಅವಳು ಡೆವಿಲ್ ಚೈಲ್ಡ್ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ಊರಲ್ಲಿರೋ ಜನ ಆ 8 ವರ್ಷದ ಹುಡುಗಿ ಹೆಂಗೆ ಸಫರ್ ಪಟ್ಟಿರ್ಬೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಆ 8 ವರ್ಷದ ಹುಡುಗಿನ ಅವಳಿಗೆ ತಪ್ಪಿಸ್ಕೊಳ್ಳೋದಿಕ್ಕೆ ಎಲ್ಲಾ ಕಡೆನೂ ಎಲ್ಲೆಲ್ಲೋ ಒಂದ್ ಕಡೆ ಮನೆಯೆಲ್ಲ ಮಲ್ಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿಂದು ಸಿಕ್ಕಿದ್ದೇನೆ ಏನೇನೋ ತಿಂದು ಎಲ್ಲ ಮಾಡ್ಕೊಂಡಿದ್ರು ಇನ್ನು ಅವಳಿಗೆ ನೆಮ್ಮದಿಯಾಗಿ ಜೀವನ ಮಾಡಕ್ಕಂತೂ ಆಗ್ತಾ ಇಲ್ಲ ಈ ಮರೀನ್ಸ್ ಇಂದ. ಅದಕ್ಕೋಸ್ಕರ ಜನ ಅವ್ರ ಊರಿನಲ್ಲಿರೋ ಜನನೂ ಕೂಡ ಅವಳನ್ನ ಸಿಕ್ಕಾಪಟ್ಟೆ ಕ್ರೂವಲ್ ಆಗಿ ಟ್ರೀಟ್ ಮಾಡ್ತಿರ್ತಾರೆ. ಅವ್ರೂ ಅವ್ರಿಗೆ ನೀಟಾಗಿ ಊಟ ಕೊಡೋದಿಲ್ಲ. ಅವಳನ್ನ ನೀನ್ ಯಾವಕ್ಕಾರು ಸತ್ತೋಯ್ತೀಯೋ ಅವತ್ ನಮ್ಗೆ ನೆಮ್ಮದಿಯಾಗಿರುತ್ತೆ, ಈ ಮರೀನ್ಸ್ ಎಲ್ಲ ಇಲ್ಲಿಂದ ಓಡಾಡೋದು ತಪ್ಪುತ್ತೆ ಅಂತ ಮರೀನ್ಸ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ನಿಕೋ ರಾಬಿನ್ಗೆ ಏನೇ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾರೆ. ನಿಕೋ ರಾಬಿನ್ಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಈ ಮಾತೆಲ್ಲ ಕೇಳಿಸ್ಕೊಂಡು ನಾನು ಸತ್ತೋಗ್ಬಿಡ್ಬೇಕು ಅಂತಾನೆ ಅವಳು ಡಿಸೈಡ್ ಆಗ್ಬಿಟ್ಟು ಅಲ್ಲಿ ಹೋಗ್ತಾಳೆ. ಎಲ್ಲಿಗೆ ಒಂಥರ ಎಡ್ಜ್ ಅಲ್ಲಿ ನಿಂತಿರ್ತಾರೆ, ನಿನ್ನ ಪಾತಾಳಕ್ಕೆ ನಾನೇ ಬಿದ್ದು ಸದೋಗ್ಬಿಡ್ತೀನಿ ಅನ್ನೋ ತರ. 8 ವರ್ಷದ ಮಗು, ಯಪ್ಪ 8 ವರ್ಷದ ಮಗು ಹೋಗಿ ನಿಂತ್ಕೊಳ್ಳೋದ್ರ ಸರಿನಾ. ಅವ್ರು ನಿಂತ್ಕೊಂಡಾಗ ಅವಳು ನೆನ್ಪಿಸ್ತಾಳೆ ಅವರ ಅಮ್ಮ ಮತ್ತೆ ಅವ್ರ ಫ್ರೆಂಡು ಜಾಗ್ವಾರ್ ಡಿ ಸೋಲ್ ಎಲ್ಲ ಹೇಳಿದ್ದೆಲ್ಲ ನೆನ್ಸ್ಕೋತಾಳೆ. ನಾನು ಅವ್ರ ಅಮ್ಮ ಹೇಳ್ತಾರೆ ನಿಕೋ ರಾಬಿನ್ ಜೀವನ ಮಾಡು ಅಂತೆಲ್ಲ ಹೇಳ್ತಾ ಇರೋದು, ನೀನ್ ಬದುಕಬೇಕು ಅಂತೆಲ್ಲ ಹೇಳ್ತಾ ಇರೋದು. ಆಮೇಲೆ ಜಾಗ್ವಾರ್ ಡಿ ಸೋಲು ಲಾಸ್ಟ್ ಅವನ ಕೊನೆ ಡೈಯಿಂಗ್ ಮೂಮೆಂಟ್ಸ್, ಅಂದ್ರೆ ನಿಕೋ ರಾಬಿನ್ಗೆ ಡೈಯಿಂಗ್ ಮೂಮೆಂಟ್ಸ್, ಅವನಿಗೆ ಸತ್ತಿಲ್ಲ. ಅದೇ ನಿಕೋ ರಾಬಿನ್ಗೆ ಅದು ಡೈಯಿಂಗ್ ಮೂಮೆಂಟ್ಸ್ ತರ ಇತ್ತು ಅವನಿಗೆ. ನೀನ್ ಸಾಯಬಾರ್ದು, ನಿನ್ ಮುಂದೆ ನಿನ್ಗೆ ನಿನ್ನ ಕೇರ್ ಮಾಡುವಂತ ನಿನ್ಗೆ ಫ್ರೆಂಡ್ಸ್ ಸಿಗ್ತಾರೆ, ನಿನ್ ಖುಷಿ ಪಡಿಸುವಂತ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲಿವರೆಗೂ ನೀನ್ ಖುಷಿಯಾಗಿರ್ಬೇಕು, ನೀನ್ ಸರ್ವೈವ್ ಮಾಡ್ಬೇಕು ನೀನು ಅಂತೆಲ್ಲ ಹೇಳ್ತಾ ಇರ್ತಾನೆಲ್ಲ ನೆನ್ಸ್ಕೊತಾಳೆ. ಅವ್ನು ಹೇಳ್ತಾ ಇರ್ಬೇಕಾದ್ರೆ ಜಾಗ್ವಾರ್ ಡಿ ಸೋಲ್ ಎಲ್ಲ ಫುಲ್ ಅವಳಿಗೆ ಮೋಟಿವೇಶನ್ ಎಲ್ಲ ಕೊಡ್ತಾ ಇದ್ದಾನೆ. ಆ ಮೋಟಿವೇಶನ್ ಕೊಟ್ರು ಅವಳೆಲ್ಲ ಫುಲ್ ಹುಡ್ಡಿ ಎಲ್ಲ ಹಾಕೊಂಡು ಯಾರಿಗೂ ಏನೋ ನನ್ನ ಮುಖ ಗೊತ್ತಾಗ್ಬಾರ್ದು, ನಾನು ಯಾರು ಅಂತ ಗೊತ್ತಾಗ್ಬಾರ್ದು ಅಂತಾನೆ ಎಲ್ಲ ಟೆನ್ಷನ್ ಎಲ್ಲ ತಗೊಂಡು ಅವಳು ಎಲ್ಲ ಫುಲ್ಲು ಮ್ಯಾಪಲ್ಲಿ ಇರುತ್ತಲ್ಲ, ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತಲ್ಲ ವರ್ಷಕ್ಕೊಂದ್ಸರಿ ಮ್ಯಾಪ್ಸ್, ಇಲ್ಲಿ ಫುಲ್ ಇಡೀ ಗ್ರ್ಯಾಂಡ್ ಲೈನ್ದೆಲ್ಲ ಆ ಮ್ಯಾಪಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ ಒಹಾರ ಅನ್ನೋ ಪ್ಲೇಸೇ ಇಲ್ಲ, ಎರೇಸ್ ಮಾಡ್ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಬಸ್ಸರ್ ಕಾಲ್ ಆಗಿದ ತಕ್ಷಣ ಒಹಾರ ಅನ್ನೋ ಪ್ಲೇಸ್ನೇ ಮ್ಯಾಪಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಬ್ರಿಲಿಯಂಟು, ಅವ್ರಿಗೆ ಒಂದೇನಾದ್ರು ತೆಗೋದಾದ್ರೆ ಅದನ್ನು ಫುಲ್ಲು ರಿಫ್ರೆಶ್ ಮಾಡ್ಬಿಟ್ಟು ಇಲ್ಲಿ ಪ್ಲೇಸೇ ಇಲ್ಲ ಅಂತ ಫುಲ್ ಎಲ್ಲ ಇದು ಮಾಡ್ಬಿಡ್ತಾರೆ. ಆದ್ರೂ ನಿಕೋ ರಾಬಿನ್ ಅವಳ ಪೆನ್ನೋ ಸ್ಕೆಚ್ ಪೆನ್ನೋ ತಗೊಂಡು ಅವಳು ಎಲ್ಲಿ ಒಹಾರ ಇರ್ತಿತ್ತೋ ಅಂತ ಅನ್ಸುತ್ತೋ ಆ ಒಹಾರಂತಲ್ಲಿ ಒಹಾರ ಅಂತ ಬರೆದ್ಬಿಟ್ಟು ಮ್ಯಾಪಲ್ಲಿ ಎಲ್ಲ ಇಟ್ಟಿದ್ದಾರೆ. ಅಷ್ಟೊಂದು ಜನ ಎಲ್ಲ ಇಟ್ಕೊಂಡ್ಬಿಟ್ಟು ನಿಕೋ ರಾಬಿನ್ ತಾನೆ ನೀನ್ ಡೆವಿಲ್ ಚೈಲ್ಡ್ ಅಲ್ವಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳು ಓಡೋಗ್ಬಿಡ್ತಾಳೆ. ಪಾಪ ಓಡೋಗ್ದಾಗ ಆ ನಿಕೋ ಜಾಗ್ವಾರ್ ಡಿ ಸೋಲ್ ಹೇಳ್ಕೊಟ್ಟಿರ್ತಾನೆ, ನಿನ್ಗೆ ಯಾವಾಗ ಕಷ್ಟ ಬರುತ್ತೆ, ನಿನ್ಗೆ ಯಾವಾಗ ನಿನ್ಗೆ ತೊಂದರೆ ಅಂತ ಅನ್ಸುತ್ತೆ ಅವಾಗ ನಿನ್ಗೆ ಒಂದೇ ಮಾಡ್ಬೇಕಾಗಿರೋದು ಒಂದೇ, ನೀನ್ ನಗ್ಬೇಕು, ನೀನು ತೆರಿ ಶಿ ಅಂತ ನಕ್ಕು, ಅವಾಗ ನಿನ್ಗೆಲ್ಲ ಟೆನ್ಷನ್ ತಗೋಗುತ್ತೆ ಅಂತ. ನಿಕೋ ರಾಬಿನ್ ಅಳ್ಕೊಂಡು ಗೆರಿ ಶಿ ಅಂತ ನಕ್ಕೊಂಡು ಎಲ್ಲ ನಾನು ಯಾಕಾರ ಹಿಂಗಿರ್ಬೇಕಪ್ಪ ಅಂತೆಲ್ಲ ನೆನ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟು ಕಷ್ಟಪಟ್ಟಿದ್ದಾಳೆ ನಿಕೋ ರಾಬಿನ್. ಯಪ್ಪ ನಮ್ಗೆ ಆಲೇ ಇದು ಸುಮಾರು ಒಂದು 2-3 ಸರಿ ಫ್ಲಾಶ್ ಬ್ಯಾಕ್ ತೋರಿಸಿದ್ದಾರೆ ನಮಗೆ ಒಹಾರ ಇನ್ಸಿಡೆಂಟ್. ಇದು 3ನೇ ಸರಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಅದು ಒಹಾರ ಇನ್ಸಿಡೆಂಟ್. ಅದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಇಂಪಾರ್ಟೆಂಟು ನಿಕೋ ರಾಬಿನ್ದು ಅಂತ. ಒನ್ ಆಫ್ ದ ಬೆಸ್ಟ್ ಬ್ಯಾಕ್ ಸ್ಟೋರೀಸ್ ಆಫ್ ಸ್ಟ್ರಾ ಹ್ಯಾಟ್ಸ್ ಅಂತ ಹೇಳ್ತೀನಿ. ನನಗಂತೂ ಫಸ್ಟ್ ಅಲ್ಲಿ ಇರೋದು ನನಗೆ ಆಬ್ವಿಯಸ್ಲಿ ಸಾಂಜಿದ್ ನನಗೆ ಫಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ಅದಿನ್ನೂ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ನಮ್ಗೆ ಬೇರೆ ನೆಕ್ಸ್ಟ್ ಸ್ಟ್ರಾ ಹ್ಯಾಟ್ಸ್ ಸ್ಟೋರಿನೂ ಇನ್ನೂ ಗೊತ್ತಿಲ್ಲ. ಆದ್ರೆ ಇವಾಗ ನನಗೆ ಬೆಸ್ಟ್ ಟಾಪ್ 1 ಅಂದ್ರೆ ಸಾಂಜಿ ಬ್ಯಾಕ್ ಸ್ಟೋರಿ ನಂದು ಟಾಪ್ 1 ಅಲ್ಲಿ ಇರುತ್ತೆ. ಸೆಕೆಂಡ್ ಅಂದ್ರೆ ನಿಕೋ ರಾಬಿನ್ ಇರ್ತೀನಿ ನಾನು ಇವಾಗ. ಆ ತರ ಅನ್ಸ್ತದೆ. ಅಷ್ಟು ಕಷ್ಟಪಟ್ಟಿದ್ದಾಳೆ ಅವಳು. ಯಾರು ಇಲ್ಲದೆ 8 ವರ್ಷದ ಮಗು, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅವನಿಗೆ ಇಷ್ಟಪಟ್ಟು ಫ್ರೆಂಡ್ ಇಲ್ಲ, ಯಾರು ಇಲ್ಲದೆ 8 ವರ್ಷದಿಂದನೇ ಅದು ಬೌಂಟಿ ತಲೆ ಮೇಲೆ 70-90 ಮಿಲಿಯನ್ ಬೌಂಟಿ ಹಾಕಿಸ್ಕೊಂಡು ಹೆಂಗ್ ಜೀವನ ಮಾಡಿದಾಳೆ ಯೋಚನೆ ಮಾಡಿ. ಅಷ್ಟು ಕೆಟ್ಟದಾಗಿದೆ ಆ ಪ್ರಪಂಚ. ಅದೇ ತರ ಮರಿನೂ ಅವ್ರಿಗೆ ಬೌಂಟಿ ಹಾಕಿ ಎಲ್ಲ ಕಡೆನೂ ಅವ್ರಿಗೆ ಸ್ಪ್ರೆಡ್ ಮಾಡಿ ಇವಳನ್ನ ಸಿಕ್ಕಿದ್ರೆ ಹಿಡ್ಕೊಂಬಿಡಿ, ನಮಗೆ ಇನ್ಫಾರ್ಮ್ ಮಾಡಿ ಅಂತೆಲ್ಲ ಫುಲ್ ಅವ್ರಿಗೂ ಕೊಟ್ಟು. ಆದ್ರೆ ನೀವು ಯೋಚನೆ ಮಾಡಿ, ಮರೀನ್ಸ್ಗೂ ಮತ್ತೆ ನಾರ್ಮಲ್ ಜನಕ್ಕೂ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ಯಾಕಂದ್ರೆ ಅವ್ರಿಗೂ ಮಿಲಿಯನ್ ನೋಡಿದ ತಕ್ಷಣ 79 ಮಿಲಿಯನ್ ಗುರು ಅಂತ ಅವ್ರಿಗೂ ಒಂಥರ ದೊಡ್ಡ ಮೊಟ್ಟೆ ಅಂತಾನೆ ಅನ್ಸುತ್ತೆ ಅದನ್ನ. ಇಷ್ಟು ಚಿಕ್ಕ ಹುಡುಗಿ ಬೇರೆ ಡೆವಿಲ್ಸ್ ಅಂತ ಹೇಳ್ತಾರೆ, ಹಿಂಗೂ ಹಿಡ್ಕೊಬೋಣ ಅಂತ ಅವರು ಪ್ಲಾನ್ ಮಾಡ್ಕೋತಾರೆ. ಅವ್ನ ಜೀವನ ಪೂರ್ತಿ ಆಗೋಗುತ್ತಲ್ಲ ಆ ದುಡ್ಡು, ಆರಾಮಾಗಿ ಅವ್ನು ಜೀವನ ಮಾಡ್ಕೊಂಡಿರ್ಬೋದು ಅಷ್ಟು ದುಡ್ಡನ್ನ. ಅದಕ್ಕೋಸ್ಕರ ಅವರು ತಲೆ ಕೆಡ್ಸ್ಕೊಳ್ಳಲ್ಲ, ಮಗು ಈಗ ಅಂತ ಏನು ನೋಡಲ್ಲ, ಅವ್ರಿಗೇನು ಆ ದುಡ್ಡು ಬೇಕಷ್ಟೇ, ಆ ದುಡ್ಡನ್ನ ತಗೊಂಡು ಕೊಟ್ಬಿಟ್ರೆ ಮುಗೀತು ಅವ್ರಿಗೆ. ಆ ತರ ಎಲ್ಲ ಯೋಚನೆ ಮಾಡಿರ್ತಾರೆ. ಅದಕ್ಕೆ ನಾವು ಜನನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಯಾರೇ ಸಿಕ್ಕಿದ್ರು ಮತ್ತೆ ಬ್ಯಾಕ್ ಸ್ಟೋರಿ ತಿಳ್ಕೋಬೇಕು. ಯಾಕೆ ಡೆವಿಲ್ ಚೈಲ್ಡ್ ಅಂತ ಹಾಕ್ತೀರಾ, ಯಾಕೆ 79 ಮಿಲಿಯನ್ ಈ 8 ವರ್ಷದ ಮಗು ಯಾಕೆ ಹಾಕಿದೀರಾ ಅಂತ ಫಸ್ಟ್ ತಿಳ್ಕೊಬೇಕಿತ್ತು. ಅವಾಗ ಅವ್ರಿಗೆ ಪೂರ್ತಿ ಅರ್ಥ ಆದ್ಮೇಲೆ ಅವರೇ ಹೋಗ್ಬೇಕಾದ್ರೆ ನಾನೇ ಸಾಕೋತೀನಿ, ನಾನೇ ನೋಡ್ಕೋತಿದ್ದೀನಿ ಅಂತ ಫುಲ್
ಜವಾಬ್ದಾರಿ ತಗೋಬಹುದು. ಅವ್ರಿಗೆ ಪೂರ್ತಿ ವಿಷಯ ಗೊತ್ತಿಲ್ದೇನೆ ಇವರು ಮರೀನ್ಸ್ ಜೊತೆ ಸೇರ್ಕೊಂಡು ಮರೀನ್ಸ್ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅದೇ ತರ ಇವರು ಯೋಚನೆ ಮಾಡ್ಬಿಟ್ಟಾರೆ. ಡೆವಿಲ್ ಚೈಲ್ಡ್ ಇವಳಿಗೇನೋ ಮ್ಯಾಜಿಕ್ ಎಲ್ಲ ಗೊತ್ತು, ನಮ್ಗೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ಹಿಡ್ಕೊಬಿಡೋಣ ಇವಳನ್ನ ಅಂತ ಆ ತರ ಯೋಚನೆ ಮಾಡ್ಬಿಡ್ತಾರೆ. ಇಷ್ಟೆಲ್ಲ ಆಯ್ತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿರೋದೆ ನಿಕೋ ರಾಬಿನ್. ಇವಾಗ ಅದನ್ನ ಮುಂದೆ ಕಂಟಿನ್ಯೂ ಆಗುತ್ತೆ. ಇದಿಷ್ಟು ಬ್ಯಾಕ್ ಸ್ಟೋರಿ ನಾವು 3ನೇ ಸರಿ ನೋಡ್ತಾ ಇರೋದು. ಹೋಗೋಣ ನೋಡೋಣ ಮುಂದಕ್ಕೆ ಏನಾಗುತ್ತೆ. ನೆಕ್ಸ್ಟ್ ನಾವು ಕಟ್ ಆಗ್ತೀವಿ ಪ್ರೆಸೆಂಟ್ ಡೇಗೆ. ಎಲ್ಲಿ ಎಲ್ಬಾಫ್ ಅಲ್ಲಿ ಇದ್ವೋ ನಾವು ಅಲ್ಲಿಂದನೇ ಮತ್ತೆ ಕರೆಕ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಎಲ್ಲರೂ ಇವಾಗ ಮೇಲೆ ರೈನ್ಬೋ ಇಂದ ಬಂದು ವಿಲೇಜ್ಗೆ ಕರೆಕ್ಟ್ ಆಗಿ ಎಂಟರ್ ಆಗ್ತಾರೆ. ವಿಲೇಜ್ ಎಲ್ಲಪ್ಪ ಅಂದ್ರೆ ದಿ ವೆಸ್ಟರ್ನ್ ವಿಲೇಜ್ ಪೋರ್ಟ್. ಆ ವೆಸ್ಟರ್ನ್ ವಿಲೇಜ್ ಪೋರ್ಟ್ ಇದೆ ಅಲ್ಲಿ, ಫುಲ್ ಶಿಪ್ ಎಲ್ಲ ಬಂದು ನಿಂತ್ಕೊಳ್ಳೋಕೆ ಪೋರ್ಟ್ ಇರುತ್ತಲ್ಲ, ಆ ಪೋರ್ಟ್ ತರನೇ ಅಲ್ಲೂ ಒಂದು ವೆಸ್ಟರ್ನ್ ವಿಲೇಜ್ ಪೋರ್ಟ್ ಅಂತ ಇದೆ ಅಲ್ಲಿ. ಆ ಪೋರ್ಟ್ಗೆ ಕರೆಕ್ಟ್ ಆಗಿ ಬಂದು ಲ್ಯಾಂಡ್ ಆಗ್ತಾರೆ. ಆ ಶಿಪ್ ಇಂದ ಬಂದು ಎಲ್ಲ ಲ್ಯಾಂಡ್ ಆದ್ಮೇಲೆ ಎಲ್ಲರೂ ಫುಲ್ ಖುಷಿ ಪಡ್ತಾರೆ. ಎಲ್ಲರೂ ಸ್ಟ್ರಾ ಹ್ಯಾಟ್ಸ್ ನ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಸ್ಟ್ರಾ ಹ್ಯಾಟ್ಸ್. ಎಲ್ಲರೂ ಸಕ್ಕಾಪಟ್ಟೆ ಇದಾಗ್ಬಿಟ್ರು. ಆಮೇಲೆ ಕ್ಯಾಪ್ಟನ್ಸ್ ಯಾರು ಇದ್ದು ಎರಿಕ್ ಶಿಪ್ ಅಲ್ಲಿ ಡೋರಿ ಬ್ರಾಗಿ ಎಲ್ಲರೂ ಇದ್ರಲ್ಲ, ಅವರನ್ನ ಕ್ಯಾಪ್ಟನ್ಸ್ ವೆಲ್ಕಮ್, ನೀವು ಬರೋದ್ ತುಂಬಾ ತಡ ಆಗೋಯ್ತು, ನಾವೆಲ್ಲ ವರಿ ಮಾಡ್ಕೊಂಡ್ಬಿಟ್ಟಿದ್ವಿ, ನೀವು ಏನಾಗೋಯ್ತು ನಿಮ್ಗೆಲ್ಲ ಅಂತ. ಡೋರಿ ಅಂತ ಬ್ರೋಗಿ ಅವರಂತೂ ಫುಲ್ ಎಲ್ಲ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಮನೆಯಲ್ಲಿ ಕಳ್ಕೊಂಡು ಅಲ್ಲಿ ಸ್ವಲ್ಪ ಲೇಟ್ ಆಗಿ ಊಟ ತಿಂಡಿ ಎಲ್ಲ ಮಾಡೋದೆಲ್ಲ ಲೇಟ್ ಆಗಿ ಆ ಥರ ಎಲ್ಲ ಅವ್ರಿಗೂ ಕಷ್ಟ ಎಲ್ಲ ಆಗಿತ್ತು. ಅದೇ ತರ ಅವರೆಲ್ಲ ಹೇಳ್ತಾರೆ, ಹೆಂಗೋ ಬಂದಿದ್ದೀವಲ್ಲ ಸಮಾಧಾನ ಆಯ್ತು ಬಿಡಿ ಅಂತ ಎಲ್ಲ ಹೇಳ್ಕೊತಾರೆ. ಆಮೇಲೆ ಬುರುಕು ಫ್ರಾಂಕಿ ಜಿಂಬೆ ಎಲ್ಲ ನೋಡ್ಬಿಟ್ಟು ಎಲ್ಬಾಫ್ ಸಿಟಿನ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲ ಚಿಕ್ಕದ ಅವ್ರ ಸೈಜ್ ಇದೆ ನೋಡ್ತಾ ಇದ್ರು. ಫಸ್ಟ್ ಟೈಮು ಇಷ್ಟು ದೊಡ್ಡ ಎಲ್ಬಾಫ್ ಸಿಟಿನ ನೋಡ್ತಾ ಇರೋದು. ಅದಕ್ಕೋಸ್ಕರ ಬರುಕ್ಕೆಲ್ಲ ಅಯ್ಯೋ ನನ್ನ ಕಣ್ಣೆಲ್ಲ ಏನಾಗ್ತಿದೆ, ನನ್ನ ತಲೆ ಎಲ್ಲ ಬ್ಲಾಸ್ಟ್ ಆಗ್ತಾ ಇದೆ, ನನಗೆ ಏನು ಇಷ್ಟು ದೊಡ್ಡದೆಲ್ಲ ನೋಡಕ್ ಆಗ್ತಿಲ್ಲ ನನ್ನ ಕೈಲಿ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಹಂಗೆ ಎಲ್ಲರೂ ನೋಡ್ತಾ ಇರ್ಬೇಕು. ಅದರ ಸ್ಟ್ರಾ ಹ್ಯಾಟ್ಸ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಗೆ ಇನ್ನೊಂದು ಸ್ಟ್ರಾ ಹ್ಯಾಟ್ಸ್ ಗ್ರೂಪ್ ಬರುತ್ತೆ. ಯಾರು ಲೂಫಿ, ಉಸಪ್, ಚಾಪರ್, ನಾಮಿ, ಸಾನ್ಸಿಜೋರೋ ಇವರೆಲ್ಲರೂ ಬರ್ತಾರೆ. ಅವರೆಲ್ಲ ಬರ್ತಾರೆ ಮೇಲ್ಗಡೆಯಿಂದ ಬೋಟ್ ಅಲ್ಲಿ ಬರ್ತಿದ್ದಾರೆ. ಇವ್ರು ಹೆಂಗ್ ಬರ್ತಿದ್ದಾರೆ ಅಂದ್ರೆ ಎಕ್ಸ್ಪೆಷಲಿ ಇದು ಈ ಸಿ ಪೋರ್ಟ್ ಅನ್ನೋದು ಇದು ಆಕ್ಚುಲಿ ಸಿ ಅಲ್ಲಿ ಇಲ್ಲ, ಸರಿನಾ? ಇದು ಯಾಕಂದ್ರೆ ನಾವು ಆಲ್ರೆಡಿ ಸನ್ ರಲ್ಮ್ ಇದ್ದೀವಲ್ಲ, ಸೆಕೆಂಡ್ ಇದ್ರಲ್ಲಿ ಇದ್ದೀವಿ ಸನ್ ರಲ್ಮ್ ಅಲ್ಲಿ. ಅಲ್ಲಿ ಸಿ ಅಲ್ಲಿ ಇರುತ್ತೆ, ಅಲ್ಲಿ ಸಿ ಇರಲ್ಲ. ಅಲ್ಲಿರೋದು ಸಿ ಕ್ಲೌಡ್ಸ್ ಇದೆ. ಸಿ ಕ್ಲೌಡ್ಸ್ ನಾವೆಲ್ಲ ನೋಡಿದ್ವಿ, ಎಗ್ ಹೆಡ್ ಅಲ್ಲೆಲ್ಲ ನೋಡಿದ್ವಲ್ಲ ಸಿ ಕ್ಲೌಡ್ಸ್. ಅದೇ ತರ ಸೇಮ್ ವೆದೇ ಇದಲ್ಲೆಲ್ಲ ಇತ್ತಲ್ಲ, ಅದೇ ತರ ಸಿ ಕ್ಲೌಡ್ಸ್. ಅಲ್ಲಿರೋದು ಸಿ ಅಲ್ಲ, ಸಿ ಕ್ಲೌಡ್ಸ್. ಎಗ್ ಹೆಡ್ ಅಲ್ಲೆಲ್ಲ ಇತ್ತಲ್ಲ ಅದೇ ತರ. ಇವರು ಈ ಬೋಟ್ ಅಲ್ಲಿ ಹೆಂಗಪ್ಪ ಬರ್ತಿದ್ದಾರೆ ಅಂದ್ರೆ, ಇವರು ರೈನ್ಬೋಲ್ ಬರ್ತಾ ಇಲ್ಲ, ಇವರು ಸಿ ಕ್ಲೌಡ್ ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಬೋಟ್ ಇರುತ್ತಲ್ಲ, ಬೋಟ್ ಕೆಳಗಡೆನೆ ಸಿ ಕ್ಲೌಡ್ ಇಲ್ಲ, ಆ ಬೋಟ್ ಇದ್ರ ಮೇಲೆ ಬರ್ತಾ ಇಲ್ಲ. ಬೋಟ್ ಇದೆ. ಬೋಟ್ಗೆ ಇದು ಕೊಟ್ಟಿರ್ತಾರಲ್ಲ, ಏನಂತಾರೆ ಅದಕ್ಕೆ, ತಳದಿಕ್ಕೆ ಹುಟ್ಟಿರುತ್ತಲ್ಲ, ಆ ಹುಟ್ಟಿಗೆನೆ ಮುಂದೆ ತುದಿಗೆ ಕ್ಲೌಡ್ ಅಟ್ಯಾಚ್ ಆಗಿರುತ್ತೆ. ಕ್ರೇಜಿ ಆಗಿದೆ ಕಾನ್ಸೆಪ್ಟ್. ನನಗೆ ನೋಡಿದ್ರೆ ಸ್ಟಾಕ್ ಆಗೋಯ್ತು. ಇದು ನೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟೊಂದು ಅರ್ಥ ಆಗಲ್ಲ. ಬೋಟ್ಗೆ ಕ್ಲೌಡ್, ಸಿ ಕ್ಲೌಡ್ಸ್ ಇಲ್ಲ. ಹುಟ್ಟಿಗೆ ತುದಿಯಲ್ಲಿ ನಾವು ಹಿಂಗೆ ನೀರಿಗೆ ಹುಟ್ಟಾಕ್ಬಿಟ್ಟು ಮುಂದೆ ಒಂಥರ ಜಾಸ್ತಿ ಆಗಿರುತ್ತಲ್ಲ ದೊಡ್ಡದಾಗಿ ಶೇಪ್, ಆ ಶೇಪ್ ನೀರಿಗೆ ಹಾಕ್ಬಿಟ್ಟು ಹಿಂಗೆ ಅಂತೀವಲ್ಲ, ಆ ಶೇಪ್ ಪೂರ್ತಿ ಒಂಥರ ಸ್ಪಾಂಜ್ ತರ ಫುಲ್ಲು ಸೆಟ್ ಮಾಡಿದ್ದಾರೆ. ಅದು ಸಿ ಕ್ಲೌಡ್ ಇವಾಗ ಅದರಲ್ಲಿ ತಳ್ಕೊಂಡಿದ್ರೆ ಸಿ ಕ್ಲೌಡ್ ಇಂದ ಫುಲ್ ಬೋಟನು ಅದು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೆ. ಈ ತರ ಒಂಥರ ಕಾನ್ಸೆಪ್ಟ್ ಮಾತ್ರ ಕ್ರೇಜಿ ಆಗಿದೆ. ಎಲ್ಲರೂ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾರೆ. ಸ್ಟ್ರಾಯ್ಟ್ಸ್, ಓ ಎಲ್ಲರೂ ಬಂದ್ರ ಅಂತ ಎಲ್ಲರೂ ರಾಬಿನ್ ಎಲ್ಲ ನೋಡ್ಬಿಟ್ಟು ಲೂಫಿನ್ ಎಲ್ಲ ಖುಷಿ ಪಡ್ತಾರೆ, ಮತ್ತೆ ಎಲ್ಲ ಬಂದ್ರ ಅಂತ ಎಲ್ಲರೂ ಮತ್ತೆ ಬರ್ತಾರೆ. ಮತ್ತೆ ಬಂದಾದ್ಮೇಲೆ ಎಲ್ಲರೂ ನೋಡ್ತಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ಎಲ್ಲ ಬಂದಿದ ತಕ್ಷಣ ನಾಮಿ ರಾಬಿನ್ ಹೇರ್ ಸ್ಟೈಲ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಸಕಾಲಾಗಿದೆ ಹೇರ್ ಕಟ್ಟೆ ಅದೆಲ್ಲ ನೋಡ್ಬಿಟ್ಟು ಖುಷಿ ಆಗ್ತದೆ. ಆಮೇಲೆ ಸ್ಟ್ರಾ ಹ್ಯಾಟ್ಸ್ ಎಲ್ಲರೂ ಒಟ್ಟಿಗೆ ಮತ್ತೆ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಟು ಎಲ್ಬಾಫ್ ಸ್ಟ್ರಾ ಹ್ಯಾಟ್ಸ್ ಅಂತೆಲ್ಲ ಫುಲ್ ವೆಲ್ಕಮ್ ಮಾಡ್ತಾರೆ. ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಆಮೇಲೆ ಆ ಬೋಟ್ ಬರ್ತಾ ಇರ್ಬೇಕಾದ್ರೆ, ಮೇಲಿಂದ ಬರ್ತಾ ಇರ್ಬೇಕಾದ್ರೆ ಲಿಲಿತ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾಳೆ. ಏನಪ್ಪಾ ಅಂದ್ರೆ, ಐಸ್ಲ್ಯಾಂಡು ಮತ್ತೆ ಸಿ ಕ್ಲೌಡ್ಸು ಈ ಎಲ್ಲಾ ವೆದರ್ಗೂ ಎಲ್ಬಾಫು ಏಡ್ ಮಾಡಿಸ್ದಂಗಿದೆ ಅಂತ. ಸೊ ನಾವು ಡಾಕ್ಟರ್ ವೇಕಪ್ ಅಂತ ಕೇಳಿದಾಗ ನೋಡಿದ್ವಿ, ಈ ವೆದರ್ನ ಅವನೇ ಕ್ರಿಯೇಟ್ ಮಾಡಿರೋದು. ಇಲ್ಲಿನ ತಕ್ಕನಂಗೆ ಅವನೇ ವೆದರ್ನ ಕ್ರಿಯೇಟ್ ಮಾಡಿ ಅವನ ಟೆಕ್ನಾಲಜಿನ ಮಾಡಿದ್ನಲ್ಲ, ಆ ಎಲ್ಲಾ ಟೆಕ್ನಾಲಜಿನೂ ಇಲ್ಲಿಂದನೇ ಇನ್ಸ್ಪೈರ್ ಆಗಿರ್ಬೋದು ವೇಗಪಂಕ್ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಟೆಕ್ನಾಲಜಿನೂ ವರ್ಕ್ ಆಗುತ್ತೆ. ಇಲ್ಲಿ ಸಿ ಕ್ಲೌಡ್ಸ್ ಇರ್ಬೋದು, ಐಸ್ಲ್ಯಾಂಡ್ ಟೆಕ್ನಾಲಜಿ ಇರ್ಬೋದು, ಮತ್ತೆ ಈವನ್ ನಮ್ಗೆ ಅದು ವೇಗಪಂಕ್ ಯೂಸ್ ಮಾಡ್ತಿದ್ರಲ್ಲ ಕೆಳಗಡೆ ಬೂಟ್ಸು ಹಾರಕ್ಕೆ ಅಂತ, ಅದು ಕೂಡ ಇಲ್ಲಿ ಎಲ್ಬಾಫ್ ಅಲ್ಲಿ ವರ್ಕ್ ಆಗುತ್ತೆ ವಿತೌಟ್ ಟೆಕ್ನಾಲಜಿ. ಎಲ್ಬಾಫ್ ನ್ಯಾಚುರಲ್ ಆಗಿ ಮುಂಚೆನೆ ಬಂದಿದೆ. ಅದನ್ನೇ ಅವಳು ಹೇಳಕ್ ಕೊಟ್ಟಿರೋದು, ನಮಗೂ ಹೇಳಿಸ್ತಾ ಇರೋದು.
ಎಲ್ಬಾಫ್ ಎಲ್ಲ ವೆದರ್ಗೂ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಇದು ನ್ಯಾಚುರಲ್ ಆಗಿ ಬಂದಿರೋದು, ಯಾವುದೇ ಟೆಕ್ನಾಲಜಿ ಅಲ್ಲ ಅಂತ ಇಷ್ಟು ವಿಷಯ ಗೊತ್ತಾಗುತ್ತೆ ನಮಗೆ. ಒಟ್ಟಿನಲ್ಲಿ ಆ ಶೂಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿತ್ತು ಎಲ್ಬಾಫ್ ಸ್ಟೈಲ್ಗೆ ಚೇಂಜ್ ಆಗಿಲ್ಲ ಡ್ರೆಸ್ ಕಾಸ್ಟ್ಯೂಮ್ಸು. ಯಾಕಂದ್ರೆ ಒಂದು ಸೈಡ್ ಆಫ್ ಗ್ರೂಪ್ಸ್ ಮಾತ್ರ ಎಲ್ಬಾಫ್ ಸ್ಟೈಲಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿರೋದು. ಯಾರು ಲೂಫಿ, ಸಾಂಜಿ, ಝೋರೋ, ನಾಮಿ, ಉಸಪ್, ಚಾಪರ್, ಇಷ್ಟು ಜನ ಮಾತ್ರ ಎಲ್ಬಾಫ್ ಸ್ಟೈಲಲ್ಲಿ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿರೋದು. ಮಿಕ್ದವ್ರು ಯಾರು ಎಲ್ಬಾಫ್ ಸ್ಟೈಲ್ ಕಾಸ್ಟ್ಯೂಮ್ ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಇಟ್ಸ್ ಆಬ್ವಿಯಸ್ಲಿ ರೋಡ್ ಎಲ್ಲರೂ ಕಿಡ್ನಾಪ್ ಮಾಡ್ಬಿಟ್ಟು ಅವನೇ ಎಲ್ಲರಿಗೂ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋದು. ಅದು ಯಾರಿಗೂ ಹೇಳಕ್ ಹೋಗಿಲ್ಲ ಇವರೆಲ್ಲ. ಆದ್ರೆ ಮಿಕ್ದವ್ರೆಲ್ಲರಿಗೂ ಅವ್ರ ನಾರ್ಮಲ್ ಕಾಸ್ಟ್ಯೂಮ್ ಹೆಂಗಿದ್ರೋ ಅಲ್ಲಿಂದನೇ ಹಂಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಲಿಲಿತ್ತು ಕಾಸ್ಟ್ಯೂಮ್ ಇನ್ನೂ ಚೇಂಜ್ ಆಗಿಲ್ಲ. ಅವಳು ಇವಾಗ ಅವಳ ಶೂಸ್ ನ ಯೂಸ್ ಮಾಡ್ಕೊಂಡು ಹಾರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ನೋಡೋಣ, ಮುಂದೆ ನಾವು ನೋಡ್ಬೇಕು. ಆಮೇಲೆ ಎಲ್ಬಾಫ್ಗೆ ಎಲ್ಲರೂ ಸ್ಟಾರ್ಟ್ಸ್ ಅಲ್ಲಿ ಬಂದ ತಕ್ಷಣ ಲೂಫಿನ, ಉಸಪ್ನ ಎಲ್ಲರೂ ಹೈರುದ್ದೀನ್ ಕೈಗೆ ಕೂರಿಸ್ಕೊಂಡು ಎಲ್ಲರೂ ಫುಲ್ ಖುಷಿ ಪಡ್ತಾರೆ. ಆಮೇಲೆ ಎಲ್ಲರೂ ವೆಲ್ಕಮ್ ಟು ಸ್ಟಾರ್ಟ್ಸ್, ಎಲ್ಲರೂ ಲಾಂಗ್ ಟೈಮ್ ನೋ ಸಿ ಅಂತ ಲೂಫಿ ಫುಲ್ ಖುಷಿಯಾಗಿ ಹೈರುದ್ದೀನ್ ನೆನ್ಸ್ಕೊತಾನೆ, ಅವನು ಚೆನ್ನಾಗಿದ್ಯಾ ಅಂತ. ಆಮೇಲೆ ನಾನು ಎಲ್ಲಾರ ಜೈಂಟ್ಸ್ನು ಇವಾಗ ನಿಮಗೆ ಪರಿಚಯ ಮಾಡಿಸ್ಕೊಡಕ್ಕಾಗಲ್ಲ. ಆದ್ರೆ ನಿಮಗೆ ಮೇನ್ ಆಗಿ ನನ್ನ ಕ್ರೂನ, ನಾನು ಹೊಸ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ನ ಮೀಟ್ ಮಾಡ್ಕೊಡ್ತೀನಿ. ನೋಡಿ, ಇವನು ಸ್ಟ್ಯಾನ್ಸನ್, ಇವನು ನಮ್ಮ ಶಿಪ್ ರೈಟು, ಆಮೇಲೆ ಇವನು ಗರ್ಡ್ ಅಂತ, ಇವಳು ನಮ್ಮ ಶಿಪ್ ನ ಡಾಕ್ಟರು, ಆಮೇಲೆ ಇವನು ನಮ್ಮ ಗೋಲ್ಡ್ ಬರ್ಗ್ ಅಂತ, ಇವನು ನಮ್ಮ ಶಿಪ್ ನ ಕುಕ್ಕು. ಆ ಥರ ಎಲ್ಲ ಇನ್ವೆಸ್ಟ್ ಎಲ್ಲರೂ ಮಾಡ್ತಿರ್ತಾರೆ. ನಾವಿಷ್ಟು ಜನ, ನಾವು ಒಟ್ಟು 5 ಜನ ಇರೋದು, ಓಕೆನಾ, ಕ್ರೂಮೇಟ್ಸ್ ಅಲ್ಲಿ. ಆದ್ರೆ ನಾವು 4 ಜನನು ನಿನ್ಗೆ ಸಬಾರ್ಡಿನೇಟ್ಸ್ ಆಗಿರ್ತೀವಿ, ನಿನ್ ಕಡೆ ಇರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಆಮೇಲೆ ಅಲ್ಲಿ ಹಿಂದೆಯಿಂದ ಒಂದು ವಾಯ್ಸ್ ಬರ್ತಾ ಇರುತ್ತೆ, ಇಟ್ಸ್ ಫೈ ಅಂತ. ಯಾರು ಗೊತ್ತಾ, ಇಟ್ಸ್ ರೋಡ್ ಮಾಡಿರೋ ಕೆಲ್ಸಕ್ಕೆ ರೋಡ್ ಸರಿಯಾಗಿ ಹೊಡೆದಿದ್ರಲ್ಲ, ಹೊಡೆದಿವಾಗ ನಾವ್ ಹೆಂಗೆ ನಮ್ ಕಡೆಗೆ ಅಲ್ಲೇ ಹಳ್ಳಿ ಕಡೆ ಎಲ್ಲ ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಮರಕ್ಕೆ ಕಟ್ಟಾಕ್ಬಿಟ್ಟು ಫುಲ್ ಹಿಂಗೆ ನ್ಯಾಯ ಮಾಡಕ್ಕೆ ನಿಲ್ಸಿರ್ತಾರಲ್ಲ, ಅದೇ ತರನೇ ಇಲ್ಲೂ ಆ ಸಿಟಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಅವ್ನಿಗೆ ಒಂದು ಪೋಲ್ ತರ ಹಾಕ್ಬಿಟ್ಟು, ಕ್ರಾಸ್ ಸಿಂಬಲ್ ಹಾಕ್ಬಿಟ್ಟು ಅವನ್ನ ನ್ಯಾತ್ ಹಾಕ್ಬಿಟ್ಟು ಅವ್ರಿಗೆ ಅವನು ಫುಲ್ ಹೊಡೆದ್ಬಿಟ್ಟು ಅವ್ನ ಹಿಂಗೆ ಹಾಕ್ಬಿಡೋರು. ಅವನು ನಾವು 5 ಜನ ಇರೋದು ಅಂತೆ, ಅವ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಅವನ್ನ ಸ್ಟಾರ್ಟ್ಸ್ಗೆ ಈ ತರ ಆಮೇಲೆ ಮಾಡಿದಾನೆ ಅನ್ಬಿಟ್ಟು ಅವನ ಲೆಕ್ಕಕ್ಕೆ ತಗೊಂಡಿಲ್ಲ. ಒಟ್ಟಲ್ಲಿ ನಾವ್ ಇಷ್ಟು ಜನ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾನೆ. ಒಟ್ಟಲ್ಲಿ ರೋಡ್ಗಂತೂ ಸರಿಯಾಗಿ ಹೊಡೆದವ್ರೆ ಅವ್ನು ಮಾಡಿದ ತಪ್ಪಿಗೆ. ಒಟ್ಟಲ್ಲಿ ಇವಾಗ ಅವನ್ನ ಏನು ಕ್ರೂದ ತೆಗ್ದಾಕ್ತಾನ ಅಂತ ಡೌಟ್ ಹೊಡಿತಾ ಇದೆ ನನ್ಗೆ. ಯಾಕಂದ್ರೆ ಇವನು ನಾವು 4 ಜನ ಅಂದ್ವಲ್ಲ, ನೀನ್ ಸ್ಟಾರ್ಟ್ಸ್ ಹೆಂಗ್ ಮಾಡಿದ್ಯಾ, ಅವ್ರ ಕಡೆ ನಿನಗೆ ಕೆಲಸ ಮಾಡಿದ್ಯಾ, ನಮ್ಮ ಗ್ರೂಪಿಂದ ಹೊಂಟಾಕ್ಬಿಡು ಅಂತ ತೆಗ್ದಾಕ್ಬಿಟ್ಟು ಬೇರೆ ನಾವಿಗೇಟರ್ ಕರ್ಕೊಂಡ್ರು ನನಗೆ ಆಶ್ಚರ್ಯ ಇಲ್ಲ. ಆ ತರ ಮಾಡೋರು ಮಾಡ್ಬೋದು, ಹೇಳಕ್ಕಾಗಲ್ಲ. ಅದೇ ತರನೇ ರೋಡ್ ಇಟ್ಸ್ ಫೈ ಅಂತ ಹೇಳ್ತಾ ಇರ್ತಾನೆ. ಅವತ್ತಲ್ಲಿದೆ ಕೆಡ್ಸ್ಕೊಳ್ಳಲ್ಲ, ನಾವು 4 ಜನ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಆ ತರ ಎಲ್ಲ ಹೇಳ್ತಾ ಇರ್ತಾನೆ. ಒಟ್ಟಲ್ಲಿ ನಾವು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ನ ಒಂದೇ ಕಡೆಗೆ ನೋಡ್ತೀವಿ. ಸಕ್ಕದಾಗಿತ್ತು. ಹೈರುದ್ದೀನ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ನಾನ್ ನೋಡಿದಾಗ ನೀನ್ ನಾರ್ಮಲ್ ಪೈರೇಟ್ ಆಗಿದ್ದೆ, ಇವಾಗ ನೋಡು ನೀನ್ ಎಂಪರರ್ ಆಗ್ಬಿಟ್ಟಿದ್ಯಾ ಅಂತ. ಹೈರುದ್ದೀನ್ ಅಂತೂ ಫುಲ್ ಖುಷು, ಅವನ್ ಎಂಪೈರರ್ ಆಗಿರೋದು. ನನಗೆ ಗೊತ್ತಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನ್ ಇಷ್ಟು ಬೇಗ ಬರ್ತೀಯಾ ಅಂತ. ನೋಡು, ಅದೇ ತರನೇ ನೀನ್ ಎಂಪೈರರ್ ಆಗಿದ್ಯಾ, ನನಗಂತೂ ಹೆವಿ ಖುಷಿ ಆಯ್ತು. ಆಮೇಲೆ ನೀನು ಬಿಗ್ ಬಾಂಬ್ನೆಲ್ಲ ಡಿಫೀಟ್ ಮಾಡಿದ್ದೆಲ್ಲ ನಮ್ಗೆ ಗೊತ್ತಾಯ್ತು, ಅದಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅದೇ ಸ್ಟಾರ್ಟ್ಸ್ ಎಲ್ಲ ಬಿಗ್ ಬಾಂಬ್ ಅಂತ ಎಲ್ಲ ಫುಲ್ ಶಾಕ್ ಆಗ್ತಾರೆ. ಯಾಕಂದ್ರೆ ಎಲ್ಲರೂ ಅನ್ಕೊಂಡಿರೋದು ಸ್ಟಾರ್ಟ್ಸೇ ಬಿಗ್ ಬಾಂಬ್ ನ ಡಿಫೀಟ್ ಮಾಡಿರೋದು ಅಂತ. ಅವ್ರಿಗೆ ಗೊತ್ತಿಲ್ಲ ನೀಟಾಗಿ ಕಿಡ್ ಮತ್ತೆ ಲಾಸ್ ಸೇರ್ಕೊಂಡು ಇಬ್ರು ಮಾಡ್ಕೊಂಡು ಅವರು ಬಿಗ್ ಬಾಂಬ್ ನ ಡಿಫೀಟ್ ಮಾಡಿರೋದು ಅಂತ. ಆದ್ರೆ ಇವರೆಲ್ಲ ಸ್ಟಾರ್ಟ್ಸೇ ಡಿಫೀಟ್ ಮಾಡಿರೋದು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾನು ಮತ್ತೆ ಚಾರ್ಲೆಟ್ ಲಿನ್ಲಿನ್ ಅಂದ್ರೆ ಬಿಗ್ ಮಾಮು ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ಆದ್ರೆ ಅವಳು ಎಲ್ಬಾಫ್ಗೆ ಅವಳು ಎಲ್ಬಾಫ್ಗೆ ಮೋಸ ಮಾಡ್ಬಿಟ್ಲು, ಅದನ್ನ ಕ್ಷಮಿಸಕ್ಕೆ ಆಗ್ಲಿಲ್ಲ ಎಲ್ಬಾಫ್ ಕಡೆಯಿಂದ. ಅದಕ್ಕೋಸ್ಕರ ಅವಳು ನಾನು ಡಿಫೀಟ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಗರ್ಡ್ ಹೇಳ್ತಾರೆ. ಅದಕ್ಕೆ ಸಾಂಜಿ ಮಾತ್ರ ಅವನು ಏನೂ ತಲೆ ಕೆಡ್ಸ್ಕೊತಿಲ್ಲ, ನೋಡ್ತಾವನೆ ಅಷ್ಟೇ. ಆಮೇಲೆ ಎಲ್ಲರೂ ಯಾರು ಡೋರಿ ಮತ್ತೆ ಬ್ರೋಗಿ ಅದರ್ ಜೆಂಟ್ಸ್ ಎಲ್ಲ, ಹೈರುದ್ದೀನ್ ನಿನ್ ಚಾಟ್ಸ್ ಎಲ್ಲ ಆಮೇಲೆ ಇಟ್ಕೋ, ನೀನ್ ಮಾತಾಡೋದೆಲ್ಲ ಆಮೇಲೆ ಇಟ್ಕೋ, ಫಸ್ಟ್ ಇವಾಗ ಬಾ, ನಾವು ಇವಾಗ ಟೋಸ್ಟ್ ಮಾಡ್ಬೇಕು, ಫುಲ್ ಎಲ್ಲ ಎಂಜಾಯ್ ಮಾಡಿ ಪಾರ್ಟಿ ಮಾಡ್ಬೇಕು ಇವಾಗ ಅಂತ ನಾವು ಕರೀತಾನೆ. ಆಮೇಲೆ ಎಲ್ಲಾರ್ಗು ಖುಷಿ, ಅದರಲ್ಲೂ ಯಾರಿಗೆ ಸ್ಟಾರ್ಟ್ಸ್ಗಂತೂ ಫುಲ್ ಖುಷಿ. ಹಬ್ಬ ನನ್ಗಂತೂ ಹೊಟ್ಟೆ ಹಸಿತಾಯ್ತು, ನನ್ಗಂತೂ ಸ್ಟಾರ್ವಿಂಗ್ ಆಗಿ ಕಾಯ್ತಾ ಇದೀನಿ, ನಾನು ತಿನ್ಬೇಕು ಇವಾಗ ಅಂತ ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ಟು ಅಲ್ಲಿ ಟೌನ್ ಅಲ್ಲೇ ಕರೆಕ್ಟ್ ಆಗಿ ಒಂದು ದೊಡ್ಡ ಒಂಥರ ರೆಸ್ಟೋರೆಂಟ್ ತರಾನೇ ಮಾಡಿದ್ದಾರೆ. ಒಂದು ಬಿಲ್ಡಿಂಗ್ ಎಲ್ಲ ಸಕ್ಕದಾಗಿ ಕಟ್ಟಿದ್ದಾರೆ. ಅದೊಂಥರ ಸರ್ಕಲ್ ತರ ಅದು. ಆ ಸರ್ಕಲ್ ಅಲ್ಲಿ ಇವಾಗ ಎಲ್ಲರೂ ಟೋಸ್ಟ್ ಮಾಡ್ಕೊಂಡು ಇವಾಗ ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ. ನಾನಂತೂ ಸ್ಟಾರ್ಬೇಕು, ನಂಗಂತೂ ಆಗ್ತಾರ, ತಿನ್ಬೇಕು ಬೇಕಂತ ಲೂಫಿ ಬ್ರೂಕು ಎಲ್ಲ ಸ್ವಲ್ಪ ಎಲ್ಲ ಓಡ್ತಾವ್ರೆ. ಅಷ್ಟ್ರಲ್ಲಿ ನಮಗೆ ರಾಬಿನ್ ಹೇಳ್ತಾಳೆ. ರಾಬಿನ್ ಆಬ್ವಿಯಸ್ಲಿ ಅವಳು 22 ಇಯರ್ಸ್ ಆಗಿತ್ತು ಸಾಲ್ನ ಮೀಟ್ ಮಾಡಿ, ಜಾಗ್ವಾರ್ ಡಿ ಸಾಲ್ನ.
ಅದಕ್ಕೋಸ್ಕರ ಅವ್ನು ಹೆಂಗು ಎಲ್ಬಾಫಲ್ಲೇ ಇದ್ದಾನೆ. ಓಕೆ ಗಾಯ್ಸ್, ನೀವೆಲ್ಲ ಕಂಟಿನ್ಯೂ ಮಾಡಿ. ನಾನು ಸಾಲ್ನ ಮೀಟ್ ಮಾಡಬೇಕು, 22 ಇಯರ್ಸ್ ಆಗಿದೆ, ಅದಕ್ಕೋಸ್ಕರ ನಾನು ಸಾಲ್ನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಲೂಫಿಗೆ ಟೆನ್ಷನ್ನು. ಸಾಲ್ ಮೀಟ್ ಮಾಡಕ್ಕೆ ಹೋಗ್ತೀಯಾ, ನೀನು ಒಬ್ಬಳೇ ಹೋಗ್ತಾ ಇದೆಯಾ ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಹೌದು ನಾನು ಒಬ್ಬಳೇ ಹೋಗ್ತೀನಿ, ನೀವೆಲ್ಲ ಎಂಜಾಯ್ ಮಾಡಿ, ನೀವೆಲ್ಲ ತಿಂದು ಕುಡಿದೆಲ್ಲ ಮಾಡ್ಕೊಳ್ಳಿ, ನಾನು ಹೋಗಿ ಸಾಲ್ನ ಮೀಟ್ ಮಾಡ್ಕೊಳ್ತೀನಿ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಲೂಫಿ ನೋ, ನಾನು ಬರ್ತೀನಿ ಅಂತ ಎಲ್ಲ ಸ್ಟ್ರಾ ಹ್ಯಾಟ್ಸನ್ನು ಅಗ್ರಿ ಮಾಡ್ತಾರೆ. ನೀನು ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ ಅಂತ. ಇದು ಆ್ಯಕ್ಚುಲಿ ರಾಬಿನ್ಗೆ ಬೇಕಾಗಿದ್ದು. ಅವ್ನು ಸಾಲ್ ಏನೇ ಹೇಳಿದ್ದ, ನಿನ್ಗೆ ಮುಂದೆ ಯಾವಾಗ್ಲಾರು ನಿನ್ನ ಬಗ್ಗೆ ಕೇರ್ ಮಾಡೋರು, ನಿನ್ನ ಮುಖದಲ್ಲಿ ನಗು ತರಿಸೋರು, ನಿನ್ನ ಬಗ್ಗೆ ಕೇರ್ ಮಾಡೋರು ನಿನಗೆ ಮುಂದೆ ನಿನ್ನ ಫ್ಯಾಮಿಲಿ ಸಿಗ್ತಾರೆ ಅಂತ. ಅದೇನೇ ರಾಬಿನ್ಗೂ ಬೇಕಾಗಿರೋದು, ರಾಬಿನ್ಗೂ ಇವಾಗ ಅದೇ ಸಿಕ್ಕಿರೋದು ಕೂಡ. ಅದೇ ಅಲ್ವಾ ಮೈನ್ ಪಾಯಿಂಟ್ ಬಂದ್ಬಿಟ್ಟು ರಾಬಿನ್ ಬ್ಯಾಕ್ ಸ್ಟೋರಿ ಇದೆ. ಅದಕ್ಕೆ ನನಗಂತೂ ಹೆವಿ ಖುಷಿ ಆಯ್ತು ಈ ಪ್ಯಾನಲ್ ನೋಡಿ. ಲೂಫಿ ಊಟ ಬಟ್ ಬರ್ತಾ ಇದ್ದಾನೆ, ಅವನು ಊಟನೇ ಅವ್ನಿಗೆ ಇಷ್ಟವಾದ ಊಟ ಮೀಟ್ಸ್ನೆಲ್ಲ ಬಿಟ್ಟು ಬರ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನು ಎಷ್ಟು ಕೇರ್ ಮಾಡ್ತಾನೆ ಅವ್ನ ಕ್ರೂಮೇಟ್ಸ್ನ ಅಂತ. ಅಷ್ಟಕ್ಕೆ ಎಲ್ಲರೂ ಸ್ಟ್ರಾ ಹ್ಯಾಟ್ಸು, ಒಬ್ಬರು ಇಬ್ರು ಅಲ್ಲ, ನಾನು ಬರ್ತೀನಿ ಎಲ್ಲ ಸ್ಟ್ರಾ ಹ್ಯಾಟ್ಸು ಅಗ್ರಿ ಮಾಡ್ತಾರೆ, ನಾನು ಬರ್ತೀನಿ ಅಂತ. ಆಮೇಲೆ ಅದೇ ಥರನೇ ಹೈರುದ್ದೀನ್ ಮತ್ತೆ ಯಾರು ಡೋರಿ ಬ್ರೋಗಿ ಎಲ್ಲರೂ ಒಪ್ಕೋತಾರೆ. ನೀವು ಹೋಗ್ಬೇಕಾ, ನಾವಿನ್ನು ಮೂಸ್ ಇವಾಗ ತಂದಿದ್ದೀವಿ, ಮೂಸ್ನ ಅದಿನ್ನೂ ರೆಡಿ ಮಾಡಿ ಕುಕ್ಕೆಲ್ಲ ಮಾಡೋದಕ್ಕೆ ತುಂಬ ಒಂದು ಸ್ವಲ್ಪ ಆಗುತ್ತೆ, ನೀವು ಅಷ್ಟಲ್ಲಿ ಹೋಗ್ಬಿಟ್ಟು ಜಾಗ್ವಾಡಿ ಸೋಲ್ನ ಮೀಟ್ ಮಾಡ್ಕೊಂಡು ಎಲ್ಲ ಬರ್ಬೋದು, ನೀವು ಆರಾಮಾಗಿ ಏನು ಟೆನ್ಷನ್ ಇಲ್ಲ, ನಿಮ್ಮ ಟೈಮ್ ತಗೊಳ್ಳಿ, ನೀವು ಆರಾಮಾಗಿ ಮೀಟ್ ಮಾಡಿ, ನಾವು ಟೋಸ್ಟ್ನ ಆಮೇಲೆ ಬೇಕಾದ್ರೆ ಮಾಡೋಣ ಅಂತ ಎಲ್ಲ ಫುಲ್ ಸೆಟ್ ಮಾಡ್ಕೋತಾರೆ. ಎಲ್ಲರೂ ಖುಷಿ ಪಡ್ಕೋತಾರೆ, ಅದು ಅವ್ರು ಅಗ್ರಿನೂ ಮಾಡ್ತಾರೆ. ಅದು ನನಗಂತೂ ಖುಷಿ ಆಯಿತು. ಸದ್ಯ ಟೋಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿಲ್ಲ ಸದ್ಯ, ಇದಷ್ಟು ಹೇಳಿದ್ದಕ್ಕೆ. ಆಮೇಲೆ ನೆಕ್ಸ್ಟ್ ನಮಗೆ ಗರ್ಡು ಅವಳದು ಫುಲ್ಲು ಬೋಟ್ ಇರುತ್ತಲ್ಲ, ಸಿ ಕ್ಲೌಡ್ಸ್ ಬೋಟು, ಆ ಬೋಟ್ನ ತಗೊಂಡು ನಾನು ಹುಟ್ಟಾಕ್ತೀನಿ, ನೀವೆಲ್ಲ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಜಾಗ್ವಾಡಿ ಸೋಲ್ಗೆ ಅಂತ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಮಾಮೂಲಿ ಎಲ್ಲರೂ ಬಂದು ಗರ್ಡ್ ಹತ್ರ ಎಲ್ಲ ಕೂತ್ಕೋತಾರೆ. ಜಾಗ್ವಾಡಿ ಸೋಲ್ ಅವರು ಇವಾಗ ಲೈಬ್ರರಿ ಇರ್ತಾರೆ, ನಾವು ಲೈಬ್ರರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಮೋಸ್ಟ್ಲಿ ಇದು ಸಿಟಿ ಟೌನ್ಗೆ ಮತ್ತೆ ಲೈಬ್ರರಿಗೆ ಸಿಕ್ಕಾಪಟ್ಟೆ ದೂರ ಇದೆ ಅನ್ಸುತ್ತೆ, ಯಾಕಂದ್ರೆ ನೆಡ್ಕೊಂಡೇ ಹೋಗೋದಾಗಿತ್ತು, ಇದು ಸಿಕ್ಕಾಪಟ್ಟೆ ದೂರ ಇದೆ ಅನ್ಸುತ್ತೆ. ಅದಕ್ಕೋಸ್ಕರ ಇವಾಗ ಹುಟ್ಟಾಕೊಂಡು, ಯಾಕಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಮನುಷ್ಯರು ನಡ್ಕೊಂಡು ಹೋಗೋದಕ್ಕೆ. ಆದ್ರೂ ಜೈಂಟ್ಸೇ ನಡ್ಕೊಂಡು ಹೋಗ್ತಾ ಇಲ್ಲ ಅಂದ್ರೆ ಇನ್ನು ಮನುಷ್ಯರು ನಡ್ಕೊಂಡು ಹೋಗ್ತಾರ ಲೆಕ್ಕ ಹಾಕೊಳ್ಳಿ, ನೀವು ಎಷ್ಟು ಕಿಲೋಮೀಟರ್ ದೂರ ಇರ್ಬೋದು. ಅದಕ್ಕೋಸ್ಕರ ಇವಾಗ ಹುಟ್ಟಾಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ರಾಬಿನ್ ಹೇಳ್ತಾನೆ, ನೀವೆಲ್ಲ ಬರೋ ಅವಶ್ಯಕತೆ ಏನು ಇರಲಿಲ್ಲ ಅಂತ. ಅದಕ್ಕೆ ಲೂಫಿ ಹೇಳ್ತಾನೆ, ಇಲ್ಲ, ನಾನು ಆ ಪರ್ಸನ್ನ ಮೀಟ್ ಮಾಡಲೇಬೇಕು, ಯಾಕೆಂದ್ರೆ ಅವನು ನನ್ನ ಕ್ರೂಮೇಟ್ ಮೆಂಬರ್ನ ಅವನು ಕಷ್ಟಪಟ್ಟು ಅವನ ಜೀವನ ಪಣಾಯಿಕಿಟ್ಟು ಅವನು ನಮ್ಮನ್ನ ಕಾಪಾಡಿದ್ದಾನೆ, ನಮ್ಮ ಕ್ರೂಮೇಟ್ನ ಕಾಪಾಡಿದ್ದಾನೆ, ಅವನಿಗೆ ನಾನು ಮೀಟ್ ಮಾಡಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅಂತ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಂಥ ಮೂಮೆಂಟ್ಗಳು ಲೂಫಿಗೆ ಸಕಲಾಗಿ ಮಾಡಿದ್ದಾರೆ. ನನಗಂತೂ ಹೆವಿ ಇಷ್ಟ ಆಯ್ತು ಈ ಪ್ಯಾನಲ್ ನೋಡಿ, ಈ ಡೈಲಾಗ್ ನೋಡಿ, ಆ ವರ್ಡ್ಸ್ ಲೂಫಿ ಬಾಯಿಂದ ಬರ್ತಿದ್ದಲ್ಲ, ನನಗಂತೂ ಹೆವಿ ಇಷ್ಟ ಆಯ್ತು. ಟಿಪಿಕಲ್ ಲೂಫಿ ಅಂತ ಹೇಳ್ಬೋದು. ಅವ್ನ ಕ್ರೂಮೇಟ್ಸ್ನ ಅವನು ಎಷ್ಟು ಇಷ್ಟಪಡ್ತಾನೆ, ಈವನ್ ಅವ್ನ ಕ್ರೂಮೇಟ್ಸ್ನ ಕಾಪಾಡಿದ್ದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ಕೆ ಆಚರಿಸ್ತಾನೆ ಅಂತ ನನಗೆ ಗೊತ್ತಾಗುತ್ತೆ. ನನಗಂತೂ ಹೆವಿ ಇಷ್ಟ ಆಯಿತು ಈ ಚಾಪ್ಟರ್ ನೋಡಿ. ಆಮೇಲೆ ನೆಕ್ಸ್ಟ್ ನಮಗೆ ಎಲ್ಲರೂ ಅದೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಲೈಬ್ರರಿ ಹೆಸರು ಕೇಳಿದ ತಕ್ಷಣ ಉಸಪ್ಗೆ ಶಾಕ್ ಆಗ್ಬಿಡ್ತದೆ, ಯಾಕಂದ್ರೆ ಉಸಪ್ಪು ಇದು ವಾರಿಯರು, ಬೇರೆ ವಾರಿಯರ್ಸು, ಬರೀ ಇಲ್ಲಿ ಫೈಟಿಂಗು ಅಂಥದ್ದೆಲ್ಲ ನಡೀತಾ ಇರುತ್ತೆ, ಧೈರ್ಯವಂತದ್ದು ಅಂತ. ಈ ಲೈಬ್ರರಿ ಎಲ್ಲ ಇದೆಯಾ, ಇಲ್ಲೆಲ್ಲ ಜನ ಓದ್ತಾರ ಇಲ್ಲಿ ಅಂತೆಲ್ಲ ಕೇಳ್ತಾನೆ. ಹೌದು, ಇಲ್ಲೆಲ್ಲ ತುಂಬಾ ಬುಕ್ಸ್ ಎಲ್ಲ ಇದೆ, ಲೈಬ್ರರಿ ತೋರಿಸ್ತಾರೆ. ಯಾವ ಲೈಬ್ರರಿ? ಇಟ್ಸ್ ಔಲ್ ಲೈಬ್ರರಿ, ಗೂಬೆ ಲೈಬ್ರರಿ. ಇಂಗ್ಲೀಷಲ್ಲಿ ಎಲ್ಲರೂ ಚೆನ್ನಾಗಿಲ್ಲ ಬಿಡಿ, ಕನ್ನಡದಲ್ಲಿ ಚೆನ್ನಾಗಿರಲ್ಲ. ಗೂಬೆ ಲೈಬ್ರರಿ, ಔಲ್ ಲೈಬ್ರರಿ ಅಲ್ವಾ? ಅದಕ್ಕೋಸ್ಕರ ಔಲ್ ಲೈಬ್ರರಿ ಇದೆ ಅಲ್ಲಿ ಅಂತ. ಇವಾಗ ಸಾಲ್ ಎಲ್ಲ ಇರೋದು, ಸಾಲ್ಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಾಲ್ನ ಮೀಟ್ ಮಾಡಕ್ಕೆ. ಮತ್ತೆ ಇವಾಗ ಸಾಲ್ ಇಲ್ಲಿ ಟೀಚರ್ ಆಗಿದ್ದಾನೆ. ಟೀಚರ್ ಯಾವ ಟೀಚರು? ಈ ಸಾಲ್ ಇಲ್ಲಿ ಆಗಿರೋದು ಹಿಸ್ಟ್ರಿ ಟೀಚರ್. ಯಾಕಂದ್ರೆ ಅವನಿಗೆ ಹಿಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಆಬ್ವಿಯಸ್ಲಿ. ಎಲ್ಲಿ ಒಹಾರದಲ್ಲಿ ಇಂದ ಬುಕ್ ಎಲ್ಲ ತಂದು ಎಲ್ಲ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅವನಿಗೆ ಹಿಸ್ಟ್ರಿ ಬಗ್ಗೆ ಹೆವಿ ಇಂಟ್ರೆಸ್ಟ್. ಅದಕ್ಕೋಸ್ಕರ ಇಲ್ಲಿರೋ ಜೈಂಟ್ಸ್ ಮಕ್ಕಳಿಗೆ ಹಿಸ್ಟ್ರಿ ಬಗ್ಗೆ ಟೀಚ್ ಮಾಡ್ತಾನೆ ಅಂತ ಅನ್ಸುತ್ತೆ. ನಂಗಂತೂ ಹೆವಿ ಇಷ್ಟ ಆಯ್ತು. ಆಮೇಲೆ ಅಲ್ಲಿ ಮೇಲಿಂದ ಬಿಲ್ಡಿಂಗ್ ಇಂದ ಬೀಳ್ತಾರೋ ಸ್ಪ್ರಿಂಗ್ ಎಲ್ಲ ನೋಡ್ಕೋತಾರೆ, ಸಖತ್ ಜೈಂಟ್ ಆಗಿದೆ. ಯಾಕೆಂದ್ರೆ ಇಲ್ಲಿಂದ ನಾವೆಲ್ಲ ಮರದ ಮೇಲೆ ಇದೀವಲ್ಲ, ಇಲ್ಲಿ ನೀರೆಲ್ಲ ಬಂದ್ ಬರ್ತಾ ಇದೆ ಅಂತ ಕೇಳಿಸ್ಕೊತಾನೆ. ಅವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಮರದಲ್ಲಿ ಒಂದು ಕ್ರ್ಯಾಕ್ ಬಿಟ್ಟಿದೆ, ಆ ಕ್ರ್ಯಾಕ್ ಅಲ್ಲಿ ನೀರ್ ಬರುತ್ತೆ ಅಂತ. ಕ್ರ್ಯಾಕ್ ಅಲ್ಲಿ ನೀರ್ ಬರ್ಕೊಂಡು ಅದು ಸ್ಪ್ರಿಂಗ್ ತರ ಹಿಂಗ್ ನೀರೆಲ್ಲ ಹರ್ಕೊಂಡು ಒಳ್ಳೆ ಫಾಲ್ಸ್ ತರ ಹೋಗ್ತಾ ಇದೆ ಸಿ ಒಳಗಡೆ ಎಲ್ಲ. ಆಮೇಲೆ ಎಲ್ಲರೂ ಬಂದು ಇನ್ನೇನು ಲೈಬ್ರರಿ ಹತ್ರ ಇಳಿತಾರೆ. ಲೈಬ್ರರಿ ಹತ್ರ ಇಳಿದ ತಕ್ಷಣ ಲೂಫಿ ಫುಲ್ಲು ಫಾಸ್ಟ್. ಅವನು ಬನ್ನಿ ಬನ್ನಿ, ರೈಟ್ ಎಲ್ಲ ಬಂದ್ರ, ಬನ್ನಿ ನಾವು ಬೇಗ ಹೋಗಿ ಸಾಲ್ನ ಮೀಟ್ ಮಾಡೋಣ, ಬನ್ನಿ ಬನ್ನಿ ಅವನು ವಾಪಸ್ ಕರ್ಕೊಂಡು ಹೋಗಿ ನಾವು ಟೋಸ್ಟ್ ಅಲ್ಲಿ ಅವನು ಜಾಯಿನ್ ಮಾಡೋಣ, ಬನ್ನಿ ಅವನಿಗೆ ಬೇಗ ಹೋಗ್ಬೇಕಲ್ಲ. ಅದಕ್ಕೆ ನೋಡಿ ಅಷ್ಟು ಬರ್ತ್ ಹೇಳಿದ್ರು ಅವನ್ ಮಾತು ಅವ್ನು ಬಿಡಲ್ಲ.
ಅವ್ನು ಮತ್ತೆ ಬನ್ನಿ ಬೇಗ ಅವ್ನು ಮೀಟ್ ಮಾಡೋಣ ಸಾಲ್ನ, ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು ಬೇಗ ಅವನು ಕರ್ಕೊಂಡು ಹೋಗೋಣ ಟೋಸ್ಟ್ಗೆ ಅಂತ ಎಲ್ಲ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ನಾಮಿತ್ ಹೇಳಿದ್ದಾರೆ, ಏಯ್ ನಿಂತ್ಕೋತ ಅವ್ರು ಎಣ್ಣೆ ಹಿಡಿದು ಎಳೆದು ಬಿಡ್ತಾರೆ. ಹಂಗೆ ಎಳೆದ್ಬಿಟ್ಟು ಇದು ರಾಬಿನ್ ರಿಯೂನಿಯನ್ನು ನಾವು ಅದನ್ನ ಹಾಳು ಮಾಡಬಾರ್ದು, ಅವಳ ರಿಯೂನಿಯನ್ನ ಅವಳೇ ಫಸ್ಟ್ ಹೋಗ್ಲಿ ಅಂದ್ಬಿಟ್ಟು ನೀನ್ ಸುಮ್ಮನಿರು ಅಂದ್ಬಿಟ್ಟು ಅವಳ ಲೂಪಿನ ಕೂರಿಸ್ತಾಳೆ. ಆಮೇಲೆ ರಾಬಿನ್ ಅವಳ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇರ್ತಾಳೆ ಮುಂದೆ, ನಾನೇ ಹೋಗ್ತೀನಿ ಅಂತ. ಅವಳ ಹಾರ್ಟ್ ಎಲ್ಲ ಪೌಂಡಿಂಗ್ ಆಗ್ತಾ ಇರುತ್ತೆ, ನಂಗೆ ಇದೆಲ್ಲ ಡಗ ಅಂತ ಇರುತ್ತೆ. ಯಾಕಂದ್ರೆ 22 ವರ್ಷ ಆದ್ಮೇಲೆ ಅವ್ರ ಫ್ರೆಂಡ್ನ ಮೀಟ್ ಮಾಡ್ತಿರೋದು ಜಾಗವಾಡೀಸ್ ಅವ್ರನ್ನ, ಇಷ್ಟು ಇರಬಾರ್ದಾ. ಆಮೇಲೆ ಇನ್ನೇನು ಮೀಟ್ ಮಾಡೋಕ್ಕಿಂತ ಹೋಗ್ಬೇಕಾರೆ ನಮಗೆ ಹಳೇ ಚಾಪ್ಟರ್ ಅದ್ರ ಚಾಪ್ಟರ್ ಅಲ್ಲಿ ಎಂಡಿಂಗ್ ಅಲ್ಲಿ ಹೇಳಿದ್ರಲ್ಲ, ಸಾಲ್ ಬಿದೋಗ್ಬಿಟ್ರು ಅವ್ರು ಎದೊಳ್ತಾ ಇಲ್ಲ ಅಂತ, ಅದೇ ಪರ್ಸನ್ ಇವಾಗ ಮತ್ತೆ ಓಡ್ ಬಂದು ಅಯ್ಯೋ ತುಂಬಾ ಕೆಟ್ಟದಲ್ಲಿ ನಡೆದೋಗಿದೆ, ಮಿಸ್ಟರ್ ಸಾಲು ಬಿದೋಗ್ಬಿಟ್ರು, ಅವ್ರು ಎದೊಳಕ್ ಆಗ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಅಂತ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಹೇಳ್ತಾರೆ. ಅವಾಗ ಎಲ್ಲರಿಗೂ ಶಾಕು, ವಾಟ್, ಎಲ್ಲಾರ ಸ್ಟಾರ್ಟ್ಸ್ಗೂ ಶಾಕು. ನಾವ್ ಇವಾಗ ತಾನೇ ಅವ್ರನ್ನ ನೋಡಕ್ ಬಂದ್ವಿ, ಆಲೆ ಬಿದೋಗ್ಬಿಟ್ರಾ, ಏನಿದು ಕತೆ ಅದೆಲ್ಲ. ಲೂಪಿಗಂತೂ ಫುಲ್ ಕೋವ ಹೋಗ್ಬಿಡುತ್ತೆ, ಸೀರಿಯಸ್ಲಿ ನಾ ಇವಾಗ ತಾನೇ ಅವ್ರನ್ನ ನೋಡಕ್ ಬಂದ್ವಿ ಅಂತ ಅವನು ಹೇಳ್ತಾನೆ. ಆಮೇಲೆ ಸಾಂಜಿಗಂತೂ 22 ವರ್ಷ ಆದ್ಮೇಲೆ ರಾಬಿನ್ ಪ್ಲಾನ್ ಬಂದು ವೀಟ್ ಮಾಡ್ತಿರೋದು, ಇವಾಗ ಬಿದೋಗ್ಬಿಟ್ರೆ ಹಿಂಗೆ ಕತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಾಪರ್, ನಾನ್ ಡಾಕ್ಟರ್ ಎಲ್ಲಿ ಮಿಸ್ಟರ್ ಸಾಲ್ ತೋರಿಸಿ, ನಾನು ಚೆಕಪ್ ಮಾಡ್ತೀನಿ, ಏನಾದ್ರು ವಿಷಯ ಅಂತ ನಾನು ನೋಡ್ತೀನಿ ಅಂತ. ಉಸಪ್ಪು ಅಷ್ಟೇ, ನೋಡು ಚಾಪರ್ ನೋಡು, ಬೇಗ ನೋಡು ಅಂತ ಚಾಪರ್ ಇಟ್ ಮಾಡ್ತಿರ್ತಾನೆ ಉಸಪ್ಪು. ಆಮೇಲೆ ಅಲ್ಲಿ ಇದನ್ನ ನೋಡಿ ಅಂತ ತೋರಿಸ್ತಾರೆ. ನಂತರ ಸಮುದ್ರದ ತರ ಮೇಲೆ ದಂಡೆ ಮೇಲೆ ಯಾರೋ ಸರ್ವೈವ್ ಆಗಿ ಬಂದು ಬಿದ್ದಿರ್ತಾರಲ್ಲ, ಹಂಗೆ ಸಮುದ್ರದ ಮೇಲೆ ಸಾಲ್ ಬಿದ್ದಿದ್ದಾನೆ. ಆಮೇಲೆ ಅವ್ನು ಹೋಗ್ಬಿಡೋದಿರಿ, ಅಲ್ಲೋಗಿದ್ದಾನೆ ನೋಡಿ ಅಂತ ಹೇಳ್ತಾನೆ. ಆದ್ರೆ ರಾಬಿನ್ ಅರ್ಥ ಮಾಡ್ಕೋತಾಳೆ ಏನ್ ವಿಷಯ ಅಂತ. ಅದಕ್ಕೆ ನೀವ್ ಯಾರು ಹೋಗ್ಬೇಡಿ, ನೀವೆಲ್ಲ ಇಲ್ಲೇ ಇರಿ, ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಎಲ್ಲರಿಗೂ ಫುಲ್ ಶಾಕು, ರಾಬಿನ್ ಏನಂತಿದ್ಯಾ ನಿನ್ಗೆ, ಸಾಲ್ಗಿಂದ ಆದ್ರೆ ಅಂತ ಹೇಳ್ತಾನೆ. ಇಲ್ಲ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ, ನನಗೆ ಗೊತ್ತು ಏನಿದ್ದು ಅಂತ, ನಾನು ಒಬ್ಳೆ ಹೋಗ್ತೀನಿ ಅಂತ ರಾಬಿನ್ ಒಬ್ಳೆ ಮುಂದೆ ನಿಂತ್ಕೊಂಡು ಹೋಗ್ತಾಳೆ. ಎಲ್ಲರೂ ಹಿಂದೆ ನಿಂತ್ಕೋತಾರೆ. ರಾಬಿನ್ ಅವ್ರ ಹತ್ರ ನಡ್ಕೊಂಡ್ ಬರ್ತಾನೆ. ಸಾಲ್ ಹಿಂಗೆ ಮುಖ ತಲೆ ಬಗ್ಸ್ ಹಾಕಿ ಹಿಂಗೆ ಎರಡು ಕೈ ಕೊಟ್ಟು ಹಿಂಗೆ ಮಲ್ಕೊಂಡಿದ್ದಾನೆ, ಮುಖನ ಕೆಳಗಡೆ ಹಾಕ್ಬಿಟ್ಟು. ಅವ್ನ ಮುಖ ನೀಟಾಗಿ ಕಾಣಿಸ್ತಿಲ್ಲ, ಸೈಡ್ ವಯಸ್ಸಲ್ಲಿದೆ. ಆಮೇಲೆ ರಾಬಿನ್ ಅವ್ರ ಹತ್ರ ಬಂದಿದ ತಕ್ಷಣ ಸಾಲ್ನ ಮುಖ ಅಂತ ಹಿಂಗ ಅನ್ನತ್ತೆ. ನಿಧಾನಕ್ಕೆ ಸಾಲ್ನ ಮುಖ ಹಿಂಗ ಅಂದ್ಬಿಟ್ಟು ಅಂತ ಹಿಂಗಂತಾನೆ. ಕಾಲ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಬಿನ್ ಮತ್ತೆ ಸಾಲ್ನ ಫಸ್ಟ್ ಮೀಟಿಂಗು ಕೂಡ ಇದೇ ಆಗಿತ್ತು. ಅವಳು 8 ವರ್ಷ ಇದ್ದಾಗ ಸಾಲು ಕೂಡ ಅವನು ಕೂಡ ಇದೇ ತರ ನೀರಲ್ಲಿ ಸರ್ವೈವ್ ಆಗಿ ಬಂದಿರ್ತಾನೆ. ಅವನ ವ್ಯವಹಾರದಲ್ಲಿ ಬಿದ್ದಿರ್ಬೇಕಾದ್ರೆ ರಾಬಿನ್ ಮುಂದೆ ಬಂದ್ ನಿಂತಾಗ ಅವನು ಎದುರಿಸಕ್ ಟ್ರೈ ಮಾಡಿರ್ತಾನೆ. ಆವಾಗ್ಲೂ ರಾಬಿನ್ ಎದುರ್ಕೊಳ್ಳಿಲ್ಲ. ಆಬ್ವಿಯಸ್ಲಿ ಇವಾಗ್ಲೂ ಕೂಡ ರಾಬಿನ್ ಎದುರ್ಕೊಳ್ಳಿಲ್ಲ. ಅವನ್ ಎದುರ್ಬಿಟ್ಟು ನಾನು ಎದುರಿಸ್ತ ನಿನ್ನ ಅಂತ ಕೇಳ್ತಾನೆ. ಆಗ ರಾಬಿನ್ ಮುಖ ನೋಡ್ಬಿಟ್ಟು ಅವಳು ಅಂತ ಇನ್ನು ಸುಮ್ಮನೆ ಹೆಂಗೆ ನಿಂತಿದ್ದಾಳೆ ಅಂತ ಅವ್ನು ಫುಲ್ ಬೇಜಾರಾಗ್ತೀನಿ. ರಾಬಿನ್ ನನ್ಗೆ ಗೊತ್ತು ನೀನು ಕಿಡ್ ಅಲ್ಲ ಅಂತ, ಆದ್ರೂ ನಾನು ಟ್ರೈ ಮಾಡಕ್ ಹೋದೆ, ಸಾರಿ ಅಂತ ಹೇಳ್ತಾನೆ. ಜಗದು ಖುಷಿ ಆಯ್ತು ಅವರಿಬ್ರು ರಿಯೂನಿಯನ್ ನೋಡಿ. ಅದರಲ್ಲೂ ಟಿಪಿಕಲ್ ಓಡಾ ಸೆನ್ಸೆ ಅವ್ರದ ಕಾಲ್ ಬ್ಯಾಕ್ಸ್ ಕೊಡ್ತಾ ಇರ್ತಾರೆ. ನನಗಂತ ಹೆವಿ ಖುಷಿ ಆಯ್ತು. ಅವರಿಬ್ರು ಈ ತರ ಅವ್ರ ಫಸ್ಟ್ ಮೀಟಿಂಗ್ ನ ಮೀಟ್ ಮಾಡಿದ್ ನೋಡಿ. ಸದ್ಯ ಇನ್ನು ಸಾಲ್ ನಿಜವಾಗ್ಲೂ ಏನೂ ಆಗಿಲ್ಲ ಗುರು, ಅದು ಮಾತ್ರ ನನಗೆ ಹೆವಿ ಖುಷಿ ಆಗೋಯ್ತು. ಗೊತ್ತಿತ್ತು ನಾನು ಪ್ರ್ಯಾಂಕ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೆ, ನೋಡಿದ್ರ ಅದೇ ತರ ಆಯ್ತು. ಪ್ರ್ಯಾಂಕ್ ಮಾಡಿ ಒಂದು ಪ್ರೆಡಿಕ್ಷನ್ ಸಕ್ಸಸ್. ನನಗಂತೂ ಹೆವಿ ಖುಷಿ ಆಯ್ತು. ಆಮೇಲೆ ಸಾಲ್ಗಂತೂ ಹೆವಿ ಖುಷಿ ರಾಬಿನ್ ನೋಡ್ಬಿಟ್ಟು. ಆಮೇಲೆ ಸಾಲು ರಾಬಿನ್ ನ ಕೈಯಲ್ಲಿ ಎತ್ಕೊಂಡು ಅವ್ನ ಮುಖದ ಹತ್ರ ನಿನ್ನ ನೀಟಾಗಿ ನೋಡ್ಬೇಕು ಅಂತ ಎತ್ಕೊಂಡು ನೋಡ್ತಾನೆ. ಅವ್ನು ನೋಡಿದ ತಕ್ಷಣ ಅವನ್ಗೆ ಒಲಿವಿಯಾ, ಯಾರು ರಾಬಿನ್ ಅವ್ರ ಅಮ್ಮ ನನ್ಪಾಗ್ತಾಳೆ, ನೋಡು ನೀನ್ ನೋಡಕ್ಕೆ ಸೇಮ್ ನಿಮ್ಮ ಅಮ್ಮ ಒಲಿವಿಯಾ ತರನೇ ಇದ್ಯಾ, ಎಲ್ಲ ನಿನ್ ಕಣ್ಣು ಎಲ್ಲ ಮುಖ ಎಲ್ಲ ನಿಮ್ಮ ಅಮ್ಮನ ತರನೇ ಇದೆ ಅಂತ ಹೇಳ್ತಾನೆ. ಆಮೇಲೆ ಅವ್ಳು ನೆನ್ಕೋತಾಳೆ, ಓ ಹೌದಾ ಅಮ್ಮನ ತರ ಇದೀನ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ನೋಡು, ಆಮೇಲೆ ನಾನು ವೇಗಪಂಕ್ದು ಬ್ರಾಡ್ಕಾಸ್ಟ್ ಎಲ್ಲ ಕೇಳಿಸ್ಕೊಂಡೆ. ವೇಗಪಂಕು ಮತ್ತೆ ವ್ಯವಹಾರದಲ್ಲಿ ಪ್ರೊಫೆಸರ್ಸು ರಿಸರ್ಚರ್ಸು ಎಲ್ಲರೂ ಕಷ್ಟಪಟ್ಟು ಆ ರಿಸರ್ಚ್ನೆಲ್ಲ ಮಾಡಿದ್ರು. ಆದ್ರೆ ಅದ್ರ ವೇಗಪಂಕ್ ಬೇರೆ, ಅವನ ಪ್ರಾಣನು ಪಣಕ್ಕಿಟ್ಟು ಅವನ ಇಡೀ ಪ್ರಪಂಚಕ್ಕೆ ಅವನ ಸತ್ಯನ ತಿಳಿಸಿದ್ದಾನೆ. ಅದ್ ಮಾತ್ರ ನನ್ಗೆ ಹೆವಿ ಖುಷಿ ಆಯ್ತು. ಅವ್ನ ಬ್ರಾಡ್ಕಾಸ್ಟ್ ಎಲ್ಲ ಕೇಳಿಸ್ಕೊಂಡೆ ನಾನು ಅಂತೆಲ್ಲ ಹೇಳಿದ್ರು. ಅವರೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅಂತ ಅಂದ. ಅವ್ರು ಇಷ್ಟು ಹೇಳೋ ಸತ್ಗೆ ರಾಬಿನ್ನು ಸಾಲ್ ಮುಖದ ಹತ್ರನೇ ಇರ್ತಾನಲ್ಲ, ಸಾಲ್ ಮುಖದ ಹತ್ರ ಸಾಲ್ಗೆ ಎಲ್ಲ ಗಾಯ ಎಲ್ಲ ಆಗ್ಬಿಟ್ಟಿದೆ ಆ ಇನ್ಸಿಡೆಂಟ್ ಇಂದ, ಹೊರ ಇನ್ಸಿಡೆಂಟ್ಸ್ ಇಂದ. ಅಲ್ಲಿಗೆ ಅವ್ನ ಕೈ ಮುಖ ಎಲ್ಲ ಮುಟ್ಬಿಟ್ಟು ನೀನು ತುಂಬಾ ಕಷ್ಟಪಟ್ಟಿದ್ಯಾ ಸಾಲ್ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಅವ್ನು ನೆನ್ಕೋತಾಳೆ, ಇದೆಲ್ಲ ಏನಲ್ಲ, ನಾನು ಸಾಯ್ತೀನಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ನನಗೆ ಗೊತ್ತಿರಲ್ಲ ನಾನು ಬದುಕ್ ಬಂದ್ಬಿಟ್ಟಿದೀನಿ.
ಆಮೇಲೆ ನನಗೆ ಮತ್ತೆ ಪ್ರಜ್ಞೆ ಬಂದಾಗ ನಾನು ನೋಡಿದ್ರೆ ಸಮುದ್ರದಲ್ಲಿ ಫುಲ್ ಎಲ್ಲ ಐಸೆಲ್ಲ ಆಗಿ ಮೆಲ್ಟ್ ಆಗ್ತಾ ಇದ್ದೆ. ಆಮೇಲೆ ಎಂಡ್ ಅಪ್ ಆಗಿದ್ದು ಎಲ್ಬಾಫಾಗ್ ಹೆಂಗ್ ಬಂದಂತಾನೆ ಗೊತ್ತಿಲ್ಲ ನನಗೆ. ಆ ಥರ ಎಲ್ಬಾಫಾಗ್ ಬಂದಿದ್ದೀನಿ. ಆ ಥರ ಎಲ್ಲ ಫುಲ್ ರಿಸರ್ಚ್ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ನಾನು ಮುಂದೆ ಯಾರೋ ನ್ಯೂಸ್ ಪೇಪರ್ ಮತ್ತು ಬ್ರಾಡ್ಕಾಸ್ಟರ್ ಆಗಿ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು ಈ ಜನಗಳ ಮೇಲೆ. ಯಾಕಂದ್ರೆ ಅವ್ಳು ನಿನ್ನ ಬಗ್ಗೆ ಏನೇನೋ ಎಲ್ಲ ಹೇಳ್ತಾ ಇದ್ರು, ಕೆಟ್ಟದಾಗೆಲ್ಲ ಹೇಳ್ತಾ ಇದ್ರು ಅಂತೆಲ್ಲ ಹೇಳ್ಕೊಂಡು ಇಷ್ಟು ವಿಷಯ ಕೇಳಿದ ತಕ್ಷಣ ರಾಬಿನ್ಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಸಾಲ್ ನಾವು ಇಷ್ಟು ದಿವಸ ಆದ್ಮೇಲೆ ಮೀಟ್ ಮಾಡಿದ್ದೀವಿ, ಸೊ ಮತ್ತೆ ಆ ಕೆಟ್ಟ ಯೋಚನೆಗಳೆಲ್ಲ ಮಾಡೋದು ಬೇಡ, ನಾವು ಇವಾಗ ಒಳ್ಳೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಆಮೇಲೆ ಸದ್ಯ ರಾಬಿನ್ ಎಲ್ಲ ಹೇಳಿದಕ್ಕೆ ಸಾಲ್ ಮತ್ತೆ ಮಾತಾಡ್ಬಿಟ್ಟು ನನಗೆ ನೀನು ಹೇಳ್ಬೇಕಾಗಿರೋದಷ್ಟೇ, ನಾನು ಬದುಕ್ ಬಂದಿರೋದಕ್ಕೆ ನೀನು ಖುಷಿ ಪಡ್ಬೇಕಷ್ಟೇ, ನನ್ನ ಪ್ರೈಸ್ ಮಾಡು ಅಂತ ಕೇಳ್ತಾಳೆ. ಅದಕ್ಕೆ ಕೇಳಿ ಶಿಶಿ ಅಂತ ಅವನ ಕಣ್ಣೆಲ್ಲ ನೀರು ಹಾಕೊಂಡು ಖಂಡಿತ ನೀನು ಸಿಕ್ಕಾಬಟ್ಟೆ ಬರೇ ಹುಡುಗಿ ನೀನು, ನಾನು ನಿನ್ನ ಪ್ರೇಸ್ ಮಾಡ್ತೀನಿ ಅಂದ್ಬಿಟ್ಟು ನಿನ್ನಂತ 8 ವರ್ಷದ ಹುಡುಗಿಯಿಂದ ನೀನು ಇಡೀ ಪ್ರಪಂಚ ನಿನ್ನ ವಿರುದ್ಧ ಇದ್ರು ನೀನು ಅದನ್ನ ಬದುಕಿ ನೀನು ಸಾಧಿಸ್ಬಿಟ್ಟೆ ರಾಬಿನ್ ಅಂತೆಲ್ಲ ಫುಲ್ ಖುಷಿ ಪಡ್ಕೊಂಡು ಅಳ್ಕೊಂಡೆಲ್ಲ ಹೇಳ್ತಾನೆ. ನೀನ್ ಮಾಡ್ಬಿಟ್ಟೆ, ನೀನ್ ಸಾಧಿಸ್ಬಿಟ್ಟೆ, ನಿನ್ನ ಬದುಕ್ ಬಂದ್ಬಿಟ್ಟೆ ರಾಬಿನ್ ಅಂತೆಲ್ಲ ಫುಲ್ ಎಲ್ಲ ಹೇಳ್ತಾನೆ. 22 ವರ್ಷದಿಂದ ನೀನು ಬದುಕಿ ಇಡೀ ಪ್ರಪಂಚ ನಿನ್ ವಿರುದ್ಧ ಇದ್ರು ನೀನು ಬದುಕಿ ಸಾಧಿಸಿ ಎಲ್ಲರಿಗೂ ನೀನೇನು ಅಂತ ತೋರಿಸ್ಬಿಟ್ಟೆ ರಾಬಿನ್ ಅಂತೆಲ್ಲ ಫುಲ್ ಖುಷಿಯಾಗಿ ನೀನ್ ಸರ್ವೈವ್ ಮಾಡ್ಬಿಟ್ಟೆ ಅಂತೆಲ್ಲ ಖುಷಿಯಾಗಿ ಅವಳನ್ನ ಹಿಂಗೆ ಅವ್ನ ಗಡ್ಡಕ್ಕೆ ಹತ್ರ ಎಲ್ಲ ಹಾಕೊಂಡು ಹಿಂಗೆ ಮತ್ತೆ ಫುಲ್ ಎಲ್ಲ ಹೇಳ್ತಾ ಇರ್ತಾನೆ. ರಾಬಿನ್ ಅವ್ನ ಗಡ್ಡಕ್ಕೆ ಹತ್ರ ಹೋಗಿ ಎಲ್ಲ ಫುಲ್ ಅವನು ಅಪ್ಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ನಮ್ಗೆ ಮತ್ತೆ ಅವಳು ಕ್ಲಿಫ್ ಹ್ಯಾಂಗರ್ ಅಲ್ಲಿ ನಿಂತ್ಕೊಂಡಿದ್ದಲ್ಲ ಫುಲ್ ನೀನೇ ಬೀಳ್ಬೇಕಾದ್ರೆ ಪಾತಾಳಕ್ಕೆ ನಿಂತ್ಕೊಬೇಕ, ಅವಾಗ ಹೇಳ್ತಾಳೆ, ಅವಾಗ ಅವಳು ಮತ್ತೆ ನಿಂತ್ಕೋತಾಳೆ. ಪ್ರೊಫೆಸರು, ಅಮ್ಮ, ಸಾಲು ಎಲ್ಲರೂ ನಾನು ಬದುಕಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ನನ್ಗದು ಬದುಕಕ್ಕೆ ನನಗೆ ಆಸೆನೇ ಇರಲಿಲ್ಲ, ನಾನು ಸಾಯ್ಬೇಕು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲಿ ಅಂದ್ರೆ ಏನೋ ಸಾಲ್ನ ಮತ್ತೆ ರಾಬಿನ್ನ ಮತ್ತೆ ರಿಯೂನಿಯನ್ ನೋಡ್ಬಿಟ್ಟು ನನಗೆ ಮತ್ತೆ ಬದುಕಬೇಕು ಅಂತ ಆಸೆ ಬಂತು. ಆ ಧೈರ್ಯಕ್ಕೆ ನಾನು ಮತ್ತೆ ನಾನೇ ಥ್ಯಾಂಕ್ಸ್ ಹೇಳ್ಕೋಬೇಕು ಅಂತ ರಾಬಿನ್ಗೆ ಅನ್ಸುತ್ತೆ. ಸರಿನಾ? ಇಬ್ರು ತಪ್ಕೊಂಡು ಒಬ್ರಿಗೊಬ್ರು ಮತ್ತೆ ಅವ್ರಿಬ್ರು ಕಣ್ಣಲ್ಲೂ ಹೆವಿ ಕಣ್ಣಲ್ಲಿ ನೀರು ಹಾಕೊಂಡು, ಯಾಕಂದ್ರೆ 22 ವರ್ಷದ ಎಮೋಷನ್ಸ್ ಇಬ್ರು ಫೀಲ್ ಮಾಡ್ತಿರೋದು. ಅದಕ್ಕೋಸ್ಕರ ಇಬ್ರು ತಕೊಂಡು ನಾನು ಮಿಸ್ ಮಾಡ್ಕೊಂಡೆ ಸಾಲ್ ಅಂತ ರಾಬಿನ್ ಫುಲ್ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಿರೋದು. ಆಮೇಲೆ ಅವನು ಕೂಡ ಸಾಲು ಕೂಡ ನಾನು ನಿನ್ನ ಮಿಸ್ ಮಾಡ್ಕೊಂಡೆ ರಾಬಿನ್ ಅಂತ, ಅವಳು ಫುಲ್ಲು ನಾನು ನಿನ್ನ ಮಿಸ್ ಮಾಡ್ಕೊಂಡೆ ಅಂತ ಫುಲ್ಲು ಹೇಳ್ತಾರದು. ಇಬ್ರು ತಪ್ಕೊಂಡು ಹೆವಿ ಸಿಕ್ಕಾಬಟ್ಟೆ ಅಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಅಲ್ಲೇ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಹಿಂದೆ ನಿಂತ್ಕೊಂಡಿರ್ತಾರಲ್ಲ, ಹಿಂದೆ ನಿಂತ್ಕೊಂಡಿರ್ಬೇಕಾದ್ರೆ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ನು ಅವ್ರ ಎಮೋಷನ್ಸ್ ನ ಅವ್ರ ಫೀಲಿಂಗ್ಸ್ ನ ನೋಡ್ಬಿಟ್ಟು ಅವ್ರು ಹಿಂದೆ ತಿಳ್ಕೊಂಡ್ಬಿಟ್ಟು ಅವ್ರು ಅಳ್ತಾ ಇರ್ತಾರೆ. ಹೆಂಗಂತೂ ಹೆವಿ ಖುಷಿ ಆಯ್ತು ಈ ಪ್ಯಾನಲ್ ನೋಡ್ಬಿಟ್ಟಂದು. ಯಾಕೆಂದ್ರೆ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ನು ಅಳ್ತಾ ಇಲ್ಲ, ಯಾಕಂದ್ರೆ ಒಬ್ಬೊಬ್ಬ ಸ್ಟ್ರಾ ಹ್ಯಾಟ್ಸ್ ಒಂದೊಂಥರ ಎಮೋಷನ್ಸ್ ತೋರಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅಳ್ತಾ ಇರೋದು ಯಾರಪ್ಪ ಅಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಉಸಪ್ಪು ಮತ್ತೆ ಚಾಪರ್ ಎಲ್ಲ ಹಿಂದೆ ತಿರ್ಕೊಂಡು ಮಾತ್ರ ಅವರು ನೀಟಾಗಿ ತೋರಿಸ್ಕೊಂಡೆಲ್ಲ ಅಳ್ತಾ ಇರ್ತಾರೆ. ಆಮೇಲೆ ನಾಮಿ ಮತ್ತೆ ಸಾಂಜಿ ಮಾತ್ರ ಅವ್ರ ಮುಖ ಯಾರು ಕಾಣಿಸ್ಕೊಳ್ತ ಸಾಂಜಿ ಈ ತರ ಹೇಳ್ತಾ ಇರ್ತಾನೆ. ಆಮೇಲೆ ಫ್ರಾಂಕಿ ಅಂತ ಕೇಳೋದೇ ಬೇಡ, ಅವನ ಹಿಂಗೆ ಮುಖ ಅವನು ಅಳ್ತಾ ಇರ್ತಾನೆ. ಆಮೇಲೆ ನಮ್ಗೆ ಬ್ರುಕ್ಕು ಅಳ್ತಾ ಇರ್ತಾನೆ. ಎಲ್ಲರೂ ಸ್ಟ್ರಾ ಹ್ಯಾಟ್ಸ್ ಈಗ ಇಷ್ಟು ಸ್ಟ್ರಾ ಹ್ಯಾಟ್ಸ್ ಹಿಂದೆ ತಿರ್ಕೊಂಡು ಅಳ್ತಾ ಇರ್ತಾನೆ. ಆದ್ರೆ ನಮ್ಗೆ ಈ ಕಡೆ ಸೈಡ್ ಪ್ಯಾನಲ್ ಅಲ್ಲಿ ತೋರಿಸ್ತಾರೆ ಲೂಫಿ ನಗ್ತಾ ಇರೋದು. ಅವ್ನಿಗೆ ಫುಲ್ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೆ. ಅವನಿಗೆ ಅವ್ನ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ನ ಮೀಟ್ ಮಾಡಿದ್ ನೋಡ್ಬಿಟ್ಟು ಅದು 22 ವರ್ಷ ಆದ್ಮೇಲೆ ನೋಡಿದಕ್ಕೆ ಅದೇ ತರ ಕೇಳಿದ್ ನಾನು. ಒಬ್ಬೊಬ್ಬ ಸ್ಟ್ರಾ ಹ್ಯಾಟ್ಸ್ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ಎಮೋಷನ್ಸ್ ಒಂದೇ ತರ ಇರಲ್ಲ, ಒಬ್ಬೊಬ್ಬ ಸ್ಟ್ರಾ ಹ್ಯಾಟ್ಸ್ ಎಮೋಷನ್ಸ್ ಒಂದೇ ತರ ಇರುತ್ತೆ ಅಂತ. ಆಮೇಲೆ ನಮ್ಗೆ ನೆಕ್ಸ್ಟ್ ಝೋರೋ ಸುಮ್ಮನೆ ಕೂತಿರೋ ಕಾಣಿಸುತ್ತೆ, ಆದ್ರೆ ಝೋರೋ ಎಮೋಷನ್ಸ್ ಕಾಣಿಸಲ್ಲ. ಮತ್ತೆ ಜಿಂಬೆನೂ ಅಷ್ಟೇ, ಜಿಂಬೆನೂ ಮುಂದೆ ನಿಂತ್ಕೊಂಡಿರ್ತಾನೆ, ಅವನ ಎಮೋಷನ್ಸ್ ನಮ್ಗೆ ಕಾಣಿಸಲ್ಲ. ನಮ್ಗೆ ಇಷ್ಟ ಕಾಣಿಸೋದು ಇಷ್ಟೇ ಎಮೋಷನ್ಸ್. ಅದೇ ಝೋರೋ ಟಿಪಿಕಲ್ ಆಗಿ ಯಾವುದಕ್ಕೂ ಅಳಲ್ಲ, ಸರಿನಾ? ಯಾಕಂದ್ರೆ ಗೋಯಿಂಗ್ ಮ್ಯಾರಿ ಅದನ್ನ ಸುತ್ತಿಗೆ ಹಾಕ್ಬೇಕಾದ್ರೂ ಅವನು ಅದನ್ನ ನೋಡಿ ಅಳ್ಳಿಲ್ಲ, ಸಾಂಜಿ ಅಳ್ಳಿಲ್ಲ. ಅದೇ ಸಾಂಜಿ ರಾಬಿನ್ ಇಡಲ್ಲ ಇಲ್ಲಿ, ಅದಕ್ಕೋಸ್ಕರ ಅವನು ಅಳ್ತಾ ಇದ್ದಾನೆ ಅವನ್ಕ ನೋಡ್ಬಿಟ್ಟು. ಮತ್ತೆ ಜಿಂಬೆ ಎಕ್ಸ್ಪ್ರೆಷನ್, ಜಿಂಬೆ ಇದಕ್ಕೆಲ್ಲ ಟಿಪಿಕಲ್ ಆಗಿ ಅಷ್ಟೊಂದಿನ ಅಳ್ಳೋದ್ರೆ ಬೇಜಾರಾಗತ್ತೆ ಅಷ್ಟೇ, ಇಲ್ಲ ಬೇಜಾರಾಗ ಖುಷಿ ಆಗುತ್ತೆ ಅಷ್ಟೇ, ಅಳೋಷ್ಟು ಖುಷಿ ಆಗಲ್ಲ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಜಿಂಬೆನೂ ಅಷ್ಟಾಗಿ ಇಮೋಷನ್ಸ್ ತೋರಿಸಲ್ಲ. ಲೂಫಿ ಮಾಮೂಲಿ ಅವ್ನು ನಗ್ತಾ ಇದ್ದಾನೆ, ಅವ್ನು ಖುಷಿ ಆಯ್ತು ಅವ್ನ ಫ್ರೆಂಡ್ನ ಮೀಟ್ ಮಾಡಿದ್ ನೋಡಿ, ಇನ್ನೊಬ್ರು ಫ್ರೆಂಡ್ನ, ಅದಕ್ಕೋಸ್ಕರ ಅವನು ಫುಲ್ ಖುಷಿಯಾಗಿದ್ದಾನೆ. ಒಟ್ಟು ಎಲ್ಲ ಎಷ್ಟು ಆರ್ಟ್ಸ್ ಎಮೋಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅದೇ ಮೇನ್ ಪಾಯಿಂಟ್. ಅದೇ ಇಷ್ಟೇ ಆಯ್ತು. ಇಲ್ಲಿಗೆ ಎಂಡ್ ಆಫ್ ದಿ ಚಾಪ್ಟರ್. ಈ ಚಾಪ್ಟರ್ ನಮಗೆ ಹೆಲ್ಪ್ ಆಫ್ ನಾವು ಹೈಪ್ ಏನ್ ಇಟ್ಕೊಂಡಿದ್ವಿ ನೆಕ್ಸ್ಟ್ ಅನ್ನೋದಕ್ಕೆ ಒಂದ್ ಸ್ವಲ್ಪ ಬ್ರೇಕ್ ಆಗ್ತಂಗಿತ್ತು. ಯಾಕಂದ್ರೆ ಒಂಥರ ಸಾಲ್ವ್ ಸಖತ್ತಾಗೆ ಇತ್ತು ಅಂತೀನಿ, ಒಂಥರ ಎಮೋಷನಲ್ ಚಾಪ್ಟರ್ ಇದು. ನನಗಂತೂ ಹೆವಿ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಮಗೆ 22 ವರ್ಷದಿಂದ ಎಷ್ಟು ಕಷ್ಟಪಟ್ಟು ರಾಬಿನ್ ತೋರಿಸ್ಕೊಂಡ್ ಬಂದಿತ್ತು. 79 ಮಿಲಿಯನ್ ಬ್ಯಾರೀಸ್ 8 ವರ್ಷದ ಹುಡುಗಿ ಮೇಲೆ ಬಿದ್ದರೆ ಅವಳ ಕಷ್ಟ ಹೆಂಗಿರುತ್ತೆ ಅಂತ ತೋರಿಸಿದ್ದು ಅವಳ ಪಾಯಿಂಟ್ ಆಫ್ ವ್ಯೂ ಇಂದ. ಆಮೇಲೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಸಾಲ್ ಜೊತೆ ಅವ್ನ ಫ್ರೆಂಡ್ ಜೊತೆ ಮೀಟ್ ಮಾಡಿಸಿದ್ದು.
ಇದೊಂಥರ ಟೋಟಲ್ ಸಿನಿಮಾ, ಅಬ್ಸಲ್ಯೂಟ್ ಸಿನಿಮಾ ಥರ ಇತ್ತು ಇದು. ನನಗಂತೂ ಹೆವಿ ಖುಷಿ ಆಯಿತು ಎಲ್ಲರೂ ನೋಡ್ಬಿಟ್ಟು. ಮತ್ತು ಎಲ್ಬಾಫಲ್ಲಿ ಅದೇ ಹೇಳ್ತೀನಲ್ಲ, ಎಲ್ಬಾಫ್ಗೆ ನಾವು ನೆಕ್ಸ್ಟ್ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ತರ್ಬೇಕಾದ್ರೆ ಇದೊಂದು ಬ್ರೇಕು ನೀವು ತೊಗೊಂಡು ಎಮೋಷನ್ಸ್ನಲ್ಲಿ ಒಂದು ಕಂಟ್ರೋಲಾಗಿ ತೊಗೊಂಡು ನೀವು ಎಮೋಷನ್ಸ್ನ ಟ್ರೈ ಮಾಡಿ ಅಂದ್ಬಿಟ್ಟು ಓಡಾ ಸೆನ್ಸೆ ಈ ಚಾಪ್ಟರ್ನ ಕೊಟ್ಟಂಗಿತ್ತು. ನನಗಂತೂ 1133 ಚಾಪ್ಟರ್ ಹೆವಿ ಇಷ್ಟ ಆಯಿತು. ರಾಬಿನ್ದು ಬ್ಯಾಕ್ ಸ್ಟೋರಿ ಮತ್ತು ಎಲ್ಬಾಫಲ್ಲಿರೋ ಸಾಲು ಎಲ್ಲರೂ ಮೀಟ್ ಆಗಿದ್ದು, ರಿಯೂನಿಯನ್ ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಅನಿಸ್ತು ರಾಬಿನ್ ಮೀಟ್ ಆಗಿದ್ದು ಸಾಲ್ನ, ಜಾಗ್ವಾರ್ಡಿ ಸಾಲ್ನ? ನಿಮ್ಗೆ ಅನಿಸ್ತು? ನಿಮ್ಮ ಒಪಿನಿಯನ್ ಏನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ ಸಿಗ್ತೀನಿ. ಬಾಯ್.